ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ಆಪ್ಟಿಟ್ಯೂಡಲ್ಲಿ ಇಂಪಾರ್ಟೆಂಟ್ ಮತ್ತು ಕಂಪಲ್ಸರಿ ಟಾಪಿಕ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಏಜಸ್ ಅಂದರೆ ವಯಸ್ಸಿನ ಮೇಲೆ ಏಜ್ ಮೇಲೆ ಯಾವ್ದಾದ್ರು ಕ್ವಶನ್ಸ್ ಕೊಟ್ಟರೆ ಆಪ್ಟಿಟ್ಯೂಡಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಅಂತ ಇವತ್ತು ನಾವು ತಿಳ್ಕೊಳಕ್ಕೆ ಹೋಗ್ತೀವಿ. ಇದು ಸಖತ್ ಈಸಿಯೆಸ್ಟ್ ಟಾಪಿಕ್. ಯಾಕೆ ಅಂದರೆ ಇದರಲ್ಲಿ ಕ್ಯಾಲ್ಕುಲೇಷನ್ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಜಾಸ್ತಿ ಇರೋದಿಲ್ಲ. ಸೊ ಅದಕ್ಕೆ ಏಜಸ್ ತುಂಬ ಇಂಪಾರ್ಟೆಂಟ್ ಮತ್ತು ಸಖತ್ ಈಸಿ. ಓಕೆನಾ? ಇದ್ರ ಮೇಲೆ ನೀವು ಯಾವುದೇ ಆಪ್ಟಿಟ್ಯೂಡ್ ಎಕ್ಸಾಮ್ ತಗೊಂಡ್ರು ಕ್ವಶನ್ಸ್ನ ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಅದಕ್ಕೆ ಇದು ಸಖತ್ ಇಂಪಾರ್ಟೆಂಟ್. ಮತ್ತು ಇದಕ್ಕೆ ಒಂದೇ ಒಂದು ಲಾಜಿಕ್ ಇದೆ. ಆ ಲಾಜಿಕ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಂಥ ಕ್ವಶನ್ ಕೊಟ್ಟರು ಆರಾಮ್ಸೆ ನಾವು ಸಾಲ್ವ್ ಮಾಡ್ಬೋದು. ಏಜಸ್ ಟಾಪಿಕಲ್ಲೂ ಸಹ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಆ ಡಿಫ್ರೆಂಟ್ ಟೈಪ್ಸ್ನ ಒಂದೇ ವಿಡಿಯೋದಲ್ಲಿ ನಾವು ಹೇಳ್ಕೊಡೋದಿಲ್ಲ, ಕರೆಕ್ಟಾ? ಸೊ ಅದರ ಡಿಫ್ರೆಂಟ್ ಟೈಪ್ಸ್ನು ಸಪ್ರೇಟ್ ವಿಡಿಯೋ ಮಾಡಿ ಅದಷ್ಟು ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ, ಇಲ್ಲಿ ಪ್ಲೇ ಲಿಸ್ಟ್ ಆಗು ಬರ್ತಾ ಇರುತ್ತೆ. ಸೊ ಯಾವುದೋ ಒಂದು ಚಾಪ್ಟರ್ನ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ಟು ನನಗೆ ಫುಲ್ ಏಜಸ್ ಟಾಪಿಕ್ ಮೇಲೆ ಎಂಥ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡ್ತೀನಿ ಅಂದ್ಕೊಳ್ಳೋದು ಮೂರ್ಖತನ. ಓಕೆ, ಎಲ್ಲ ವೀಡಿಯೋಸು ನೋಡಿ. ಓಕೆ, ಸೇಫರ್ ಸೈಡಲ್ಲಿ ಇರಿ ಫಸ್ಟು. ಓಕೆ, ಸೇಫರ್ ಸೈಡಲ್ಲಿದ್ದರೆ ಎಂಥ ಕ್ವಶನ್ ಕೊಟ್ಟರು ಆರಾಮ್ಸೆ ನಾವು ಸಾಲ್ವ್ ಮಾಡ್ಬೋದಲ್ವಾ? ಸೊ ಎಲ್ಲ ವೀಡಿಯೋಸು ನೋಡಿ ಕಲ್ತ್ಕೊಳ್ಳಿ, ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡಿ. ಈಗ ನಾನು ಆಗಲೇ ಒಂದು ಲಾಜಿಕ್ ಹೇಳಿದ್ನಲ್ಲ, ಆ ಲಾಜಿಕ್ ಏನು ಅಂತ ಈಗ ನೋಡೋಣ. ನೋಡಿ, ಪ್ರೆಸೆಂಟ್, ಫ್ಯೂಚರ್, ಇದು ಏಜ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಓಕೆನಾ? ಇಂಗ್ಲೀಷ್ ಅಲ್ಲ, ಏಜ್ ಬಗ್ಗೆ. ಓಕೆ, ಪಾಸ್ಟ್ ಏಜ್. ಓಕೆ, ಈಗ ಸೊ ಈ ಮೂರು ಗೊತ್ತು ನಿಮಗೆ ಏನು ಅಂತ. ಬಟ್ ಅದರ ಕ್ವಶನಲ್ಲಿ ಹೇಗೆ ಕೊಡ್ತಾರೆ, ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ನನ್ನ ಪ್ರೆಸೆಂಟ್ ಏಜು 26 ಇಯರ್ಸ್ ಅಂತ ಕೊಟ್ಟರೆ ನೆಕ್ಸ್ಟು 5 ಇಯರ್ಸಲ್ಲಿ ಎಷ್ಟಾಗುತ್ತೆ? 31 ಇಯರ್ಸ್, ಕರೆಕ್ಟಾ? ಅದೇ 5 ಇಯರ್ಸ್ ಬ್ಯಾಕು ಅದೆಷ್ಟಾಗ್ತಿತ್ತು? 21 ಆಗ್ತಿತ್ತು. ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿವಲ್ವ? ಈ ಥರ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಓಕೆ, ಈ ಥರ ಕ್ವಶನ್ಸ್ ಕೊಡೋದಿಲ್ಲ. ಹೇಗಿರುತ್ತೆ ಕ್ವಶನ್ಸ್ ಅಂದರೆ, ಈ ಪ್ರೆಸೆಂಟ್ ಏಜು, ಪಾಸ್ಟ್ ಏಜು ಅಥವಾ ಫ್ಯೂಚರ್ ಏಜು, ಈ ಮೂರಲ್ಲಿ ಒಂದು ವ್ಯಾಲ್ಯೂ ಕೊಟ್ಟರೆ ನಾವು ಆರಾಮ್ಸೆ 2 ವ್ಯಾಲ್ಯೂನ ಕಂಡುಹಿಡಿಬೋದು. ಬಟ್ ಕ್ವಶನ್ಸಲ್ಲಿ ಈ ಥರ ಕೊಡೋದಿಲ್ಲ. ಪ್ರೆಸೆಂಟ್ ಏಜ್, ಪಾಸ್ಟ್ ಏಜ್ ಮತ್ತು ಫ್ಯೂಚರ್ ಏಜ್ ಕೊಡೋದಿಲ್ಲ. ಅದ್ರ ಬದಲು ಪ್ರೆಸೆಂಟ್ ಏಜ್ ಅಂತ ಕೊಡ್ತಾರೆ, ರೇಷಿಯೋ ಕೊಡ್ತಾರೆ. ಆ ರೇಷಿಯೋ ಕೊಟ್ಟಾಗ ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಈಗ ಪ್ರೆಸೆಂಟ್ ಏಜ್ ನಂದು ಗೊತ್ತಿಲ್ಲ, ಕರೆಕ್ಟಾ? ಸೊ ಆಫ್ಟರ್ 5 ಇಯರ್ಸ್ ಅಂದರೆ x+5 ಹಾಕೋತೀವಿ, ಕರೆಕ್ಟಾ? ನೋಡಿ, ಇದೇ ಇಂಪಾರ್ಟೆಂಟ್. ಇದನ್ನೇ ನಾವು ಎಲ್ಲ ಕ್ವಶನ್ಸಲ್ಲೂ ಹಾಕೊಳ್ಳೋದು. ಈಗ ಪ್ರೆಸೆಂಟ್ ಏಜ್ ನಮ್ಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಆಫ್ಟರ್ 5 ಇಯರ್ಸ್ ಅಂದರೆ, ಓಕೆ, ಆಫ್ಟರ್ 5 ಇಯರ್ಸ್ ಅಂದರೂ ಒಂದೇ, 5 ಇಯರ್ಸ್ ಹೆನ್ಸ್ ಅಂತ ಬಂದರೂ ಆಫ್ಟರ್ 5 ಇಯರ್ಸ್ ಅಂತಲೇ ಅರ್ಥ. ಸೊ ಆಫ್ಟರ್ 5 ಇಯರ್ಸ್ ಅಂದರೆ, ಸೊ ಎಕ್ಸ್ ನನಗೆ ಗೊತ್ತಿಲ್ಲ ಎಷ್ಟು ಅಂತ, ಅದಕ್ಕೆ +5 ಹಾಕಿದ್ರೆ ನನಗೆ ಆನ್ಸರ್ ಸಿಕ್ಬಿಡುತ್ತೆ, ಕರೆಕ್ಟಾ? ಆಮೇಲೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅದೇ 5 ಇಯರ್ಸ್ ಬ್ಯಾಕ್ ಅಂತ ಹೇಳಿದ್ರೆ x-5, ಕರೆಕ್ಟಾ? ಇದೇ ಇಂಪಾರ್ಟೆಂಟ್. 5 - x ಹಾಕೋಬಾರ್ದು, x-5. ನನ್ನ ಪ್ರೆಸೆಂಟ್ ಏಜು, ಅದರಲ್ಲಿ 5 ಇಯರ್ಸ್ನ ನಾನು ಕಡಿಮೆ ಮಾಡ್ತೀನಿ. ಆಗ ನನಗೆ ಪಾಸ್ಟ್ ಏಜ್ 5 ಇಯರ್ಸ್ ಮುಂಚೆ ಎಷ್ಟಿತ್ತು ಅಂತ ನನಗೆ ಗೊತ್ತಾಗುತ್ತೆ, ಕರೆಕ್ಟಾ? ಈಗ ಅದೇ 7 ಇಯರ್ಸ್ ಕೊಟ್ಟರೆ ಇಲ್ಲಿ x+7 ಬರುತ್ತೆ, ಕರೆಕ್ಟಾ? ಇದು 8 ಇಯರ್ಸ್ ಬ್ಯಾಕ್ ಅಂತ ಹೇಳಿದ್ರೆ x-8, ಕರೆಕ್ಟಾ? ಈಗ ಫ್ಯೂಚರಲ್ಲಿ ಏನಾದರೂ ಅವರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ರೆ ಅದನ್ನು ಪ್ಲಸ್ ಮಾಡಿ, ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದರೆ ಮೈನಸ್ ಮಾಡಿ. ಇಷ್ಟೇ. ಈ ಲಾಜಿಕ್ ಗೊತ್ತಿದ್ದರೆ ಆರಾಮ್ಸೆ ಎಂಥ ಕ್ವಶನ್ ಕೊಟ್ಟರು ನಾವು ಸಾಲ್ವ್ ಮಾಡ್ಬೋದು. ಈಗ ಇದನ್ನು ಡೈರೆಕ್ಟಾಗಿ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದ ತಕ್ಷಣ ಸಾಲ್ವ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ, ಕರೆಕ್ಟಾ? ಸೊ ಕ್ವಶನ್ಸ್ನ ಡೈರೆಕ್ಟಾಗಿ ನಾವು ಅನಲೈಸ್ ಮಾಡಿದಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೀಗೆ ಹೇಳ್ಕೊಡ್ತೀವಿ. ಈಗ ನಮ್ಮ ಫಸ್ಟ್ ಕ್ವಶನ್ ನೋಡಿ. ದ ಪ್ರೆಸೆಂಟ್ ಏಜಸ್ ಆಫ್ ಡ್ಯಾನಿಯಲ್ ಆ್ಯಂಡ್ ರೋಸ್ ಆರ್ ಇನ್ ದ ರೇಷಿಯೋ 3:4. And after 5 years, they will be in the ratio 4:5. What's the present age of Rose? ನೋಡಿ, ಕ್ವಶನ್ಸ್ ಎಕ್ಸಾಕ್ಟಾಗಿ ಈ ಥರ ಇರುತ್ತೆ. ಇದು ನೋಡಿದ ತಕ್ಷಣ ನಾವು ಬೇಸಿಕ್ಸ್ ಗೊತ್ತಿದ್ರೂ ಕನ್ಫ್ಯೂಸ್ ಆಗೇ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ನಿಮ್ಮ ಫಸ್ಟ್ ಕ್ವಶನ್. ಹೋಗ್ತಾ 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 ಎಲ್ಲದನ್ನು ಈಸಿಯಾಗಿ ಕಲಿತೀರ. ಓಕೆ, ಈಗ ಏಜಸ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಂದ್ರೆ ನಮಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಸಾಲ್ವ್ ಮಾಡೋಕ್ಕೆ ಗೊತ್ತಿರಬೇಕು, ಹೇಗೆ ಹಾಕೋಬೇಕು ಅಂತ ಗೊತ್ತಿರಬೇಕು. ಅದ್ರ ಮೇಲೆ ವೀಡಿಯೋಸು ನಾವು ಆಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೋಡಿ ಕಲ್ತ್ಕೊಳ್ಳಿ. ಅಕಸ್ಮಾತ್ ನೀವು ನೋಡಿದರೆ ತುಂಬ ಒಳ್ಳೆಯದು. ಅಲ್ಲಿ ಒಂದು ಚಿಕ್ಕ ಬೇಸಿಕ್ಸ್ ಬೇಕಷ್ಟೇ, ಫುಲ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಬೇಡ. ಏಜಸ್ನ ಸಾಲ್ವ್ ಮಾಡೋದಕ್ಕೆ ಚಿಕ್ಕ ಬೇಸಿಕ್ಸ್. ಆ ಚಿಕ್ಕ ಬೇಸಿಕ್ಸ್ ಏನು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ A:B ಅಂತ ಇದ್ದರೆ ಅದನ್ನು ನಾವು A/B ಅಂತ ಬರ್ಕೋಬೋದು. ಫಸ್ಟ್ ಯಾವುದಿದೆ A, ಅದ್ರ ಮೇಲೆ ಹಾಕೋಬೇಕು. ಸೆಕೆಂಡ್ ಯಾವುದಿದೆ B, ಅದನ್ನು ಕೆಳಗೆ ಹಾಕೋಬೇಕು. ಅದೇ ಥರ 5:7 ಇತ್ತು ಅಂದ್ಕೊಳ್ಳಿ, ಅದನ್ನು ನಾವು 5/7 ಅಂತ ಬರ್ಕೋಬೋದು. ಇದೇ ಬೇಸಿಕ್ಸು. ಇದಿಷ್ಟು ಗೊತ್ತಿದ್ದರೆ ಆರಾಮ್ಸೆ ನಾವು ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡ್ಬೋದು. ಈಗ ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ನೋಡಿ.
ದ ಪ್ರೆಸೆಂಟ್ ಏಜಸ್ ಆಫ್ ಡ್ಯಾನಿಯಲ್ ಆ್ಯಂಡ್ ರೋಸ್ ಆರ್ ಇನ್ ದ ರೇಷಿಯೋ 3:4. ಪ್ರೆಸೆಂಟ್ ಏಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದೇ ಇಂಪಾರ್ಟೆಂಟ್. ಪ್ರೆಸೆಂಟ್ ಏಜ್ ಅಲ್ವಾ? ಓಕೆ, ಪ್ರೆಸೆಂಟ್ ಏಜು ಡ್ಯಾನಿಯಲ್ ಮತ್ತು ರೋಸ್ದಂತೆ. ಸೊ ಅದನ್ನು ನಾವು ಡ್ಯಾನಿಯಲ್ ಈಸ್ಟು ರೋಸ್ ಅಂತ ಬರ್ಕೊಳ್ಳೋಣ. ಓಕೆ, ಯಾಕಂದರೆ ಅವರು ರೇಷಿಯೋದಲ್ಲೇ ಕೊಟ್ಟಿದ್ದಲ್ವಾ 3:4 ಈ ಥರ ಕೊಟ್ಟಿದ್ದಾರೆ. ಕರೆಕ್ಟಾ? ಇದೇ ಇಂಪಾರ್ಟೆಂಟ್. ಇದನ್ನು ನಾವು 3/4 ಅಂತ ಬರ್ಕೋಬೋದು. ಓಕೆ, ಇನ್ನೊಂದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ 3:4 ಅಂದರೆ ಅರ್ಥ ಏನು? 3 ಎಕ್ಸಾಕ್ಟ್ ವ್ಯಾಲ್ಯೂ ಡ್ಯಾನಿಯಲ್ದಲ್ಲ, 4 ರೋಸ್ದು ವ್ಯಾಲ್ಯೂ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಯಾವುದೋ ದೊಡ್ಡ ವ್ಯಾಲ್ಯೂಸ್ ಇರುತ್ತೆ, ಅದೆರಡನ್ನೂ ಡಿವೈಡ್ ಮಾಡ್ಕೊಂಬಂದಾಗ ನಮಗೆ ಮಿಗೋದೆ 3:4 ಅಂತ ಅರ್ಥ. ಓಕೆ, ಸೊ ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಇದು ಸಹ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಇದು ನಾನು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟಾ? ಸೊ ಇದ್ರ ಎಕ್ಸಾಕ್ಟ್ ವ್ಯಾಲ್ಯೂ ಬೇಕು ಅಂದರೆ ನಮಗೆ 3x ಹಾಕೋಬೇಕು, ಇದ್ರ ಎಕ್ಸಾಕ್ಟ್ ವ್ಯಾಲ್ಯೂ ಬೇಕು ಅಂದರೆ 4x ಹಾಕೋಬೇಕು. ಸೊ ಈಗ 3ಗೆ ಯಾವುದೋ ಒಂದು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡ್ಯಾನಿಯಲ್ದು ಎಕ್ಸಾಕ್ಟ್ ವ್ಯಾಲ್ಯೂ ಸಿಗುತ್ತೆ. ಅದೇ ರೀತಿ 4ಗೆ ಯಾವುದೋ ಒಂದು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ರೋಸ್ದು ಎಕ್ಸಾಕ್ಟ್ ವ್ಯಾಲ್ಯೂ ಸಿಗುತ್ತೆ. ಇದು ಗೊತ್ತಾಯ್ತಲ್ಲ, ಇದೇ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್. ಅವ್ರೇನಾದರೂ 3:4 ಅಂತ ಕೊಟ್ಟರೆ ಅದನ್ನು 3x:4x ಅಂತ ಬರ್ಕೋಬೇಕು. ಸೊ ಇದನ್ನು ಈ ಥರ ಬರ್ಕೊಂಡ್ರೆ ಇದನ್ನು 3x/4x ಅಂತ ಬರ್ಕೋಬೇಕು. ಕರೆಕ್ಟಾ? ನೋಡಿ, ಇದೇ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ? ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸಲ್ಲಿ 2 ಸ್ಟೆಪ್ ಇಂಪಾರ್ಟೆಂಟ್. ಒಂದು a/bನ a/b ಅಂತ ಬರ್ಕೋಬೋದು, 3:4 ಅಥವಾ 5:5 ಏನಾದರೂ ಕೊಡಲಿ. ಓಕೆ, ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಸೊ x ಎರಡು ಕಡೆನೂ ಹಾಕೋಬೇಕು. ಅದನ್ನು ಈ ಫಾರ್ಮಲ್ಲಿ ಬರ್ಕೊಂಡಿದ್ದೀವಿ. ಇದು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ. ಆಫ್ಟರ್ 5 years ದೇ ವಿಲ್ ಬಿ ಇನ್ ದ ರೇಷಿಯೋ 4:5. ಆಫ್ಟರ್ 5 years ಅಂದರೆ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರೆಕ್ಟಾ? ಫ್ಯೂಚರ್ ಆಫ್ಟರ್ 5 years ಅಲ್ವಾ? ಇದೇ ಇಂಪಾರ್ಟೆಂಟ್. ಎಷ್ಟು ವರ್ಷ ಆದಮೇಲೆ? 5 years ಆದಮೇಲೆ. ಸೊ ಆಗ ನೋಡಿ, ಅವ್ರದ್ದು ಪ್ರೆಸೆಂಟ್ ಏಜ್ ಇದಿದೆ ಅಲ್ವಾ? ಈಗ 3x/4xನ ಹಾಗೆ ಬರ್ಕೋತೀನಿ. ಓಕೆ, ಬರ್ಕೊಂಡು ಈಗ ಆಫ್ಟರ್ 5 years ಅಂದರೆ ಇದು 3x ಯಾರ್ದು? ಡ್ಯಾನಿಯಲ್ ವ್ಯಾಲ್ಯೂ. ಇದಕ್ಕೆ +5 ಮಾಡಬೇಕು. ಕರೆಕ್ಟಾ? ಪ್ರೆಸೆಂಟ್ ಏಜ್ಗೆ +5 ಮಾಡಿದ್ರೆ ಆಫ್ಟರ್ 5 years ಆಗುತ್ತೆ. ಕರೆಕ್ಟಾ? ಪ್ರೆಸೆಂಟ್ ಏಜ್ಗೆ -5 ಮಾಡಿದ್ರೆ 5 years ಬ್ಯಾಕ್ ಹೋಗ್ತೀವಿ. ಕರೆಕ್ಟಾ? ಬಟ್ ಅವ್ರು ಮಾತಾಡ್ತಿರೋದು ಫ್ಯೂಚರ್ ಅಲ್ವಾ? ಸೊ +5. ಅದೇ ರೀತಿ ಇವ್ರಿಗೂ +5. ಯಾಕೆ? ಡ್ಯಾನಿಯಲ್ಗೆ 5 years ಆದಮೇಲೆ 5 years ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ರೋಸ್ಗೂ ಅಷ್ಟೇ 5 years ಆದಮೇಲೆ +5 years ಜಾಸ್ತಿ ಆಗಿರುತ್ತೆ. ಕರೆಕ್ಟಾ? ಈಗ 5 years ಆದಮೇಲೆ ರೇಷಿಯೋ ಕೊಟ್ಟಿದ್ದಾರೆ. ಎಷ್ಟಾಗತ್ತಂತೆ? 4:5 ಆಗತ್ತಂತೆ. 4:5. 4:5ನ 4/5 ಅಂತ ಬರ್ಕೋಬೋದು. ಕರೆಕ್ಟಾ? ಇದೇ ಇಂಪಾರ್ಟೆಂಟ್. ನೋಡಿ, ಈ ಸ್ಟೆಪ್ಪೇ ತುಂಬ ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್ ಇದು. ಓಕೆ, ಏನಿದು? 3:4 ಡ್ಯಾನಿಯಲ್ ಇಸ್ಟು ರೋಸ್. ಕರೆಕ್ಟಾ? ಈಗ ಅವರು 3:4 ಕೊಟ್ಟಿದ್ದಾರೆ. 3x ಮತ್ತು 4x ಅಂತ ಹಾಕೋಬೇಕು. ಅದನ್ನು 3x/4x ಅಂತ ಬರ್ಕೋಬೋದು. ಕರೆಕ್ಟಾ? ನೆಕ್ಸ್ಟು ಆಫ್ಟರ್ 5 years ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು 3x ಇದು ಪ್ರೆಸೆಂಟೇಜ್, ಇದಕ್ಕೆ +5 ಹಾಕ್ತೀವಿ. ಅದೇ ರೀತಿ ರೋಸ್ಗೂ 4x ಪ್ರೆಸೆಂಟೇಜು, ಅದಕ್ಕೂ ಸಹ +5 ಹಾಕ್ತೀವಿ. ಇಬ್ರಿಗೂ 5 years ಆದಮೇಲೆ 5 years ಜಾಸ್ತಿ ಆಗಿರುತ್ತೆ. ಕರೆಕ್ಟಾ? ಸೊ ಅದಕ್ಕೆ ಇಬ್ರಿಗೂ +5 ಅಂತ ಹಾಕಿರೋದು. ನೆಕ್ಸ್ಟ್ = 5 years ಆದಮೇಲೆ ರೇಷಿಯೋ ಎಷ್ಟಾಗುತ್ತಂತೆ? 4:5 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ 4/5 ಅಂತ ಬರ್ಕೊಂಡಿದ್ದೀವಿ. ಇದು ಅರ್ಥ ಆಯ್ತಾ? ಈಗ ಜಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ನಾವು ಕಂಡುಹಿಡಿಬೇಕಾಗಿರೋದು ಯಾರು ಏಜು? ರೋಸ್ ಅಲ್ವಾ? ಸೊ ಫಸ್ಟ್ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ನೋಡಿ, ಈಗ ಇದರಲ್ಲಿ ಈ ಥರ ಬಂದಾಗ ನಿಮ್ಗೆ ಗೊತ್ತು, ಆರಾಮ್ಸೆ ಸಿಂಪ್ಲಿಫೈ ಮಾಡ್ಬೋದು ಇದನ್ನು. ಈ 5ನ ಇಲ್ಲಿಗೆ, ಓಕೆ, ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ. ಈ 4ನ ಇದಿಷ್ಟು ಇದೆಯಲ್ಲ, ಈ 4x + 5 ಇದೆಯಲ್ಲ, ಈ 4 ಜೊತೆ ಮಲ್ಟಿಪ್ಲೈ ಮಾಡಿ. ಆಗ ಎಲ್ಲ ನ್ಯೂಮರೇಟರಲ್ಲಿ ಬರುತ್ತೆ. ಸೊ ಈ 5ನ 3x + 5ಗೆ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, 5 × 3x + 5 = 4 × 4x + 5. ಕರೆಕ್ಟಾ? ಏನು ಮಾಡಿಲ್ಲ, ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ದೀನಿ, ಈ ಕೆಳಗಡೆ 4x + 5ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ಈಗ ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 15x + 25 = 16x + 4 5s are 20. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಈ ಸಿಂಪ್ಲಿಫಿಕೇಷನ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಇದನ್ನು LHS RHS ಟ್ರಾನ್ಸ್ಪೊಸಿಷನ್ ಅಂತ ಕರೀತಾರೆ, ಅಥವಾ ಲೀನಿಯರ್ ಈಕ್ವೇಷನ್ಸ್ ಅಂತ ಕರೀತಾರೆ. ಇದನ್ನು ನಿಮ್ಗೆ ಸಾಲ್ವ್ ಮಾಡೋಕ್ಕೆ ಬಂದರೆ ಒಳ್ಳೆಯದು, ಬಂದಿಲ್ಲ ಅಂದರೆ ನಿಮಗೆ ಅಂತಲೇ ಮ್ಯಾಥಮೆಟಿಕ್ಸ್ ಬೇಸಿಕ್ಸಲ್ಲಿ ಏನೇನು ವೀಡಿಯೋ ಇದೆಯೋ ಅದಷ್ಟು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೋಡಿ ಕಲ್ತ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಆ್ಯಪ್ಟಿಟ್ಯೂಡ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಸೊ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್. ಇದ್ರ ರಿಲೇಟೆಡ್ ವಿಡಿಯೋ LHS RHS ಟ್ರಾನ್ಸ್ಪೊಸಿಷನ್ ಅದಕ್ಕೂ ಸಹ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲದನ್ನು ನೋಡಿ ಕಲ್ತ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ನ ಫಸ್ಟು ಪರ್ಫೆಕ್ಟಾಗಿ, ಆಮೇಲೆ ಆ್ಯಪ್ಟಿಟ್ಯೂಡ್ನ ಕಲಿಬೋದು ಈಸಿಯಾಗಿ. ಈಗ ಸೊ ಇದನ್ನು ಸಾಲ್ವ್ ಮಾಡಿದಾಗ 15x ಆ ಕಡೆ ಹೋಗುತ್ತೆ, 20 ಈ ಕಡೆ ಬರುತ್ತಲ್ವಾ. ಸೊ 25 - 20 = 16x - 15x, ಕರೆಕ್ಟಾ? ಸೊ ಇದನ್ನು ಸಾಲ್ವ್ ಮಾಡಿದ್ರೆ x ಮುಗುತ್ತೆ, ಈ ಕಡೆ 5 ಮುಗುತ್ತೆ. ಸೊ x = 5, ಕರೆಕ್ಟಾ? ಈಗ ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ ತಕ್ಷಣ ಟಕ್ಕಂತ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಕಂಡುಹಿಡಿಯೋಕೆ ಹೋಗ್ಬೇಡಿ. ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ಸ್ ದ ಪ್ರೆಸೆಂಟೇಜ್ ಆಫ್ ರೋಸ್? ಇಲ್ಲಿ ಏನೋ ಡೈರೆಕ್ಟಾಗಿ ನಾವು ಅಪ್ಲೈ ಮಾಡ್ಬೋದು. ಪ್ರೆಸೆಂಟೇಜ್ ಆಫ್ ರೋಸ್ ಏನು? 4x. ನೋಡಿ, ಪ್ರೆಸೆಂಟಲ್ಲಿ ರೋಸ್ದು 4x ಇದೆ, ಕರೆಕ್ಟಾ? ಸೊ ಇದು ಪ್ರೆಸೆಂಟೇಜ್. ಕೆಲವೊಂದು ಸರಿ ಕ್ವಶನಲ್ಲಿ ವಾಟ್ ವಾಸ್ ದ ಏಜ್ ಆಫ್ ರೋಸ್ 5 years ಬ್ಯಾಕ್ ಅಂತ ಕೇಳಿದ್ರೆ ಫಸ್ಟು ನಾವು ಪ್ರೆಸೆಂಟೇಜ್ ಕಂಡುಹಿಡಿದ್ಬಿಟ್ಟು ಅದಕ್ಕೆ 5 ಇಂದ ಮೈನಸ್ ಮಾಡಬೇಕು. ಸೊ ಕ್ವಶನ್ಸ್ ಬಂದಾಗೆ ನಾನು ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈಗ ಅವ್ರು ಕೇಳಿರೋದೇನು? ಪ್ರೆಸೆಂಟೇಜ್ ಆಫ್ ರೋಸ್. ರೋಸ್ ಎಲ್ಲಿ? ಇಲ್ಲಿದ್ದಾರೆ. ಅವ್ರದ್ದು ಪ್ರೆಸೆಂಟೇಜ್ ಅಲ್ವಾ 4x. ಸೊ 4x, ಕರೆಕ್ಟಾ? x ಅಂದರೆ ಏನು? 5. 4 × 5 = 20. ಇಷ್ಟೇ, ಅರ್ಥ ಆಯ್ತಲ್ಲ? ಪ್ರೆಸೆಂಟೇಜ್ ಆಫ್ ರೋಸ್ ಎಷ್ಟು? 20. ಈಗ ನಮ್ಮ ಸೆಕೆಂಡ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ ಕಾವ್ಯ ಆ್ಯಂಡ್ ಚೈತ್ರ ಈಸ್ 4:5. ಈಗ ಪ್ರೆಸೆಂಟೇಜ್ ಆಫ್ ಕಾವ್ಯ ಆ್ಯಂಡ್ ಚೈತ್ರ ಈಸ್ 4:5. ಫಸ್ಟ್ ಅದನ್ನು ಬರ್ಕೊಂಬಿಡೋಣ. ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸೊ ಇದೇ ಇಂಪಾರ್ಟೆಂಟ್. ಪ್ರೆಸೆಂಟು ಕಾವ್ಯ ಇಷ್ಟು ಚೈತ್ರ ಎಷ್ಟಂತೆ? 4:5. ಸೊ ಇದನ್ನು 4x 5x = 4x/5x ಅಂತ ಬರ್ಕೋಬೋದು, ಕರೆಕ್ಟಾ? ಪ್ರೀವಿಯಸ್ ಕ್ವಶನ್ ಅರ್ಥ ಆಗಿದ್ರೆ ಇದು ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಅಂತ. 4:5ನ 4x 5x ಅಂತ ಬರ್ಕೋಬೋದು. ಇದನ್ನು 4x/5x ಅಂತ ಬರ್ಕೋಬೋದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 6 years hence. ನೋಡಿ, 6 years hence ಅಂದರೆ 6 years ಆದಮೇಲೆ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಹೆನ್ಸ್ ಅಂತ ಬಂದರೆ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಫ್ಯೂಚರಲ್ಲಿ ಎಷ್ಟಂತೆ? 6 years ಬಗ್ಗೆ ಮಾತಾಡ್ತಾ ಇದ್ದಾರೆ. 6 years ಏನು? 6 years ಆದಮೇಲೆ ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ದೇರ್ ಏಜಸ್ ವಿಲ್ ಬಿ 6:7. ಓಕೆ, ಸೊ ಈಗ ಪ್ರೆಸೆಂಟ್ ಏಜ್ ಏನಿದೆ ಅದನ್ನು ಫಸ್ಟ್ ಇಲ್ಲಿ ಬರ್ಕೊಂಬಿಡೋಣ. 4x 5x, ಕರೆಕ್ಟಾ? ಸೊ 6 years ಆದಮೇಲೆ ಅಲ್ವಾ? ಸೊ +6 + 6 = 6 years ಆದಮೇಲೆ ಒಂದು ರೇಷಿಯೋ ಕೊಟ್ಟಿದ್ದಾರೆ. ಎಷ್ಟು? 6:7. 6:7. ಏನಿದು ಪ್ರೀವಿಯಸ್ ಕ್ವಶನ್ ಥರನೇ ಇದೆಯಲ್ವಾ? ಎಲ್ಲ ಮೆಥಡು ಸೇಮೇ, ಬಟ್ ಕ್ವಶನ್ ನೋಡಿ ಫೈನಲ್ ಆಗಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್? ಇಬ್ಬರದು ಏಜಸ್ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕಂಡುಹಿಡಿಬೇಕು. ಸೊ ಅದಕ್ಕೆ ನಾವು ಪ್ರೆಸೆಂಟ್ ಏಜ್ ಆಫ್ ಕಾವ್ಯ ಆ್ಯಂಡ್ ಪ್ರೆಸೆಂಟ್ ಏಜ್ ಆಫ್ ಚೈತ್ರನ ಕಂಡುಹಿಡಿಬೇಕು ಫಸ್ಟ್, ಕರೆಕ್ಟಾ? ಸೊ ಅದಕ್ಕೆ ನಾವು ಫಸ್ಟು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ನೋಡಿ, ನಾನು ಆಗಲೇ ಹೇಳ್ದಂಗೆ ಇದೇ ಇಂಪಾರ್ಟೆಂಟ್. ಇದನ್ನು ಹಾಕೊಂಬಿಟ್ರೆ ನೆಕ್ಸ್ಟ್ ಎರಡು ನೋಡಿ, 6:7ನ ನಾವು 6/7 ಅಂತ ಬರ್ಕೋಬೋದು, ಕರೆಕ್ಟಾ? ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 7ನ 4x + 6ಗೆ ಮಲ್ಟಿಪ್ಲೈ ಮಾಡೋಣ. 7 × 4x + 6 = ಈ 5x + 6ನ ಆ ಕಡೆ ಕಳಿಸೋಣ. 6 × 5x + 6, ಕರೆಕ್ಟಾ? ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ 28x + 7 6 42 = 6 5 30x 6 6 36, ಕರೆಕ್ಟಾ? ನೋಡಿ, ಈಗ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 2x ಬರುತ್ತೆ. 2x = 6 ಬರುತ್ತೆ. ನೋಡಿ, ಅರ್ಥ ಆಯ್ತಾ? 2x = 6 ಸಿಗುತ್ತೆ. ಸೊ ಈಗ ನಮಗೆ ಬೇಕಾಗಿರೋದೇನು? ಎಕ್ಸ್ ವ್ಯಾಲ್ಯೂ, ಕರೆಕ್ಟಾ? x = ಈ 2ನ ಆ ಕಡೆ ಕಳಿಸಿದ್ರೆ ನೋಡಿ 6/2 ಆಗುತ್ತೆ. ಸೊ 2 1s 2 3s ಆಗುತ್ತಲ್ವಾ? ಸೊ ಅದನ್ನು ನಾನು ಇಲ್ಲೇ ಮಾಡ್ತೀನಿ. 2 1s 2 3s. ಸೊ ಆಗ ಎಕ್ಸ್ ವ್ಯಾಲ್ಯೂ 3. ಅರ್ಥ ಆಯ್ತಾ? ಈ ಸಿಂಪ್ಲಿಫಿಕೇಷನ್ನೇ ಸಖತ್ ಇಂಪಾರ್ಟೆಂಟ್. ನೋಡಿ, 30x ಈ 28 ಆ ಕಡೆ ಹೋದರೆ ಮೈನಸ್ ಆಗುತ್ತೆ. 30 - 20 2x. ಈ 36 ಈ ಕಡೆ ಬಂದರೆ 42 - 36 ಎಷ್ಟು? 6. ಸೊ 2x = 6. ಆಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? 3 ಬರುತ್ತೆ. ಈಗ ಪ್ರೆಸೆಂಟೇಜ್ ಆಫ್ ಕಾವ್ಯ ಮತ್ತು ಪ್ರೆಸೆಂಟೇಜ್ ಆಫ್ ಚೈತ್ರನ ಕಂಡುಹಿಡಿಯೋಣ. 4 × 3 ಎಷ್ಟು? 12. ನೆಕ್ಸ್ಟು 5 × 3 ಎಷ್ಟು? 15, ಕರೆಕ್ಟಾ? ಸೊ ಪ್ರೆಸೆಂಟೇಜ್ ಆಫ್ ಕಾವ್ಯ ಇಸ್ 12 ಆ್ಯಂಡ್ ಪ್ರೆಸೆಂಟೇಜ್ ಆಫ್ ಚೈತ್ರ ಈಸ್ 15. ಸೊ ಇವರಿಬ್ಬರದು ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಆನ್ಸರು? 3. 15 - 12 ಎಷ್ಟು? 3.
ಸೊ 3 years ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್. ಅರ್ಥ ಆಯ್ತಾ? ಸೊ ಇದೇ ಇಂಪಾರ್ಟೆಂಟ್. ಅವರು ಫೈನಲ್ ಆಗಿ ಕ್ವಶನ್ ಏನು ಕಂಡುಹಿಡಿಯೋಕೆ ಹೇಳಿದ್ದಾರೆ ಅದನ್ನು ನೋಡಿ. ಫಸ್ಟ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು, ಅದು ಕಂಡುಹಿಡಿದ್ಬಿಡೋಣ. ಕಂಡುಹಿಡಿದ್ಬಿಟ್ಟು ಫೈನಲಲ್ಲಿ ಸ್ವಲ್ಪ ಥಿಂಕ್ ಮಾಡಿ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಕೆಲವೊಂದು ಸರಿ ಚೈತ್ರ ಅದು ಪ್ರೆಸೆಂಟ್ ಏಜ್ ಕೇಳ್ಬೋದು, ಕಾವ್ಯ ಅದು ಪ್ರೆಸೆಂಟ್ ಏಜ್ ಕೇಳ್ಬೋದು. ಬಟ್ ಈ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಇವರಿಬ್ಬರದು ಡಿಫ್ರೆನ್ಸ್ ಎಷ್ಟಿದೆ ಏಜಸ್ಸಲ್ಲಿ ಅಂತ ಕೇಳಿದ್ದಾರೆ. ಅವರಿಬ್ಬರದು ಏಜ್ ಡಿಫ್ರೆನ್ಸ್ ಎಷ್ಟು? 3 years, 12 ಮತ್ತು 15 ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ. ಪೌಲ್ ಈಸ್ 40 years old ಆ್ಯಂಡ್ ಜಾನ್ ಈಸ್ 60 years old. ಹೌ ಮೆನಿ ಇಯರ್ಸ್ ಅಗೋ ವಾಸ್ ದ ರೇಷಿಯೋ ಆಫ್ ದೇರ್ ಏಜಸ್ 3:5? ಸಖತ್ ಸಿಂಪಲ್ ಕ್ವಶನ್, ಬಟ್ ಒಂದು ಟ್ರಿಕ್ ಇದೆ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಈಗ ಪೌಲ್ದು ಏಜ್ ಎಷ್ಟು ಕೊಟ್ಟಿದ್ದಾರೆ? 40 years. ಜಾನ್ದು 60 years. ಕರೆಕ್ಟಾ? ಪ್ರೀವಿಯಸ್ ಕ್ವಶನ್ಗೆ ನೀವು ಇದನ್ನು ಕರೆಕ್ಟಾಗಿ ಕಂಪೇರ್ ಮಾಡಿದ್ರೆ, ಪ್ರೀವಿಯಸ್ ಕ್ವಶನ್ಸ್ ಅಲ್ಲ, ಇಬ್ಬರು ಹ್ಯೂಮನ್ಸ್ ಬಗ್ಗೆ ಮಾತಾಡ್ತಿದ್ರೆ ಅವರಿಬ್ಬರು ನಡುವೆ ಏಜಸ್ನ ರೇಷಿಯೋದಲ್ಲಿ ಕೊಡ್ತಾಯಿದ್ರು, ಎಕ್ಸಾಕ್ಟ್ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಕರೆಕ್ಟಾ? ಬಟ್ ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ಬಟ್ ಸಖತ್ ಸಿಂಪಲ್ಲು, ಸೇಮ್ ಲಾಜಿಕ್ಕೆ ಅಪ್ಲೈ ಮಾಡ್ತೀವಿ. ಕರೆಕ್ಟಾಗಿ ಏನಕ್ಕೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಪ್ರೀವಿಯಸ್ ಕ್ವಶನಲ್ಲಿ ರೇಷಿಯೋ ಕೊಡ್ತಾಯಿದ್ರು, ಬಟ್ ಈ ಕ್ವಶನಲ್ಲಿ ಡೈರೆಕ್ಟಾಗಿ ಏಜೇ ಕೊಟ್ಟಿದ್ದಾರೆ. ಸೊ ಇದು ಅವರಿಬ್ಬರದು ಪ್ರೆಸೆಂಟ್ ಏಜ್. ಕರೆಕ್ಟಾ? ಇದೇ ಇಂಪಾರ್ಟೆಂಟ್. ಪ್ರೆಸೆಂಟ್ ಏಜ್ ಈಸ್ ಈಕ್ವಲ್ ಟು 40 and 60. ಕರೆಕ್ಟಾ? ಈಗ ಕ್ವಶನ್ ಏನು ಅಂದರೆ, ಹೌ ಮೆನಿ ಇಯರ್ಸ್ ಅಗೋ ವಾಸ್ ದ ರೇಷಿಯೋ ಆಫ್ ದೇರ್ ಏಜಸ್ 3:5? ಎಷ್ಟು ವರ್ಷದ ಹಿಂದೆ ಅವ್ರದ್ದು ಏಜ್ ರೇಷಿಯೋ 3:5 ಇತ್ತು ಅಂತ. ಎಷ್ಟು ವರ್ಷದ ಹಿಂದೆ? ಆ ಎಷ್ಟು ವರ್ಷ ಹಿಂದೆ ನೋಡಿ, ಹಿಂದೆ ಅಂದರೆ ನಾವು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕರೆಕ್ಟಾ? ಪಾಸ್ಟ್ ಬಂದರೆ ಮೈನಸ್ ಮಾಡಬೇಕು. ಎಷ್ಟೋ ವರ್ಷದ ಹಿಂದೆ ಅವ್ರದ್ದು ರೇಷಿಯೋ ಎಷ್ಟಿತ್ತಂತೆ? 3:5. ಸೊ ಆಗ ಎಷ್ಟೋ ವರ್ಷ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಅಂತ ಹಾಕೊಳ್ಳೋಣ. ಸೊ ಈಗ ಅವ್ರದ್ದು ಪ್ರೆಸೆಂಟೇಜು 40 ಇದೆ. ಯಾರ್ದು? ಪೌಲ್ದು. ಎಷ್ಟೋ ವರ್ಷದ ಹಿಂದೆ. ಸೊ ಅದಕ್ಕೆ ಮೈನಸ್ ಆಗ್ತಾಯಿದ್ದೀನಿ ಬ್ಯಾಕ್ ಸೈಡ್. ಓಕೆ, ಬ್ಯಾಕ್ವರ್ಡ್ ಹೋಗ್ತಾ ಇದ್ದೀವಿ ನಾವು ಪಾಸ್ಟ್ಗೆ. ಸೊ ಅದಕ್ಕೆ ಮೈನಸ್. ಎಷ್ಟೋ ವರ್ಷ ನಮ್ಗೆ ಗೊತ್ತಿಲ್ಲ. ಅದೇ ರೀತಿ ಜಾನ್ದು ಬರ್ಕೊಳ್ಳೋಣ, 60 - x. ಕರೆಕ್ಟಾ? ಆಗ ಎಷ್ಟೋ ವರ್ಷದ ಹಿಂದೆ ಅವ್ರದ್ದು ರೇಷಿಯೋ ಎಷ್ಟಿತ್ತಂತೆ? 3:5. 3:5ನ ನಾನು 3/5 ಬರ್ಕೋಬೋದು. ಕರೆಕ್ಟಾ? ನೋಡಿ, ಇದೇ ಇಂಪಾರ್ಟೆಂಟ್. ಇದನ್ನು ಅವರು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಪ್ರೀವಿಯಸ್ ಕ್ವಶನ್ಸ್ ಅಲ್ಲ, 5 years ಬ್ಯಾಕ್, ಓಕೆ, 5 years ಹೆನ್ಸ್ ಅಂತ ಕೊಡ್ತಾಯಿದ್ರು. ಪಾಸ್ಟಾ ಫ್ಯೂಚರ್ ಅಂತ ನಮ್ಗೆ ಗೊತ್ತಾಗ್ತಾಯಿತ್ತು. ಇಲ್ಲೂ ಅಷ್ಟೇ ಪಾಸ್ಟ್ ಅಂತ ಗೊತ್ತಾಯಿತು, ಬಟ್ ಎಷ್ಟು ವರ್ಷದಿಂದ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಎಕ್ಸ್ ಹಾಕೊಂಡಿದ್ದೀವಿ ಇಷ್ಟೇ. ಸೊ ಇದು ಗೊತ್ತಾದ್ಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಈಗ ಅವ್ರು ಕೇಳಿರೋದೇನು? ಹೌ ಮೆನಿ ಇಯರ್ಸ್ ಅಗೋ. ಹೌ ಮೆನಿ ಇಯರ್ಸ್ ಅಗೋ ಇದೇ ತಾನೇ ಹೌ ಮೆನಿ ಇಯರ್ಸ್ ಅಗೋ ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಿದ್ರೆ ಆನ್ಸರ್ ಕಂಡುಹಿಡ್ದಂಗೆ. ಕರೆಕ್ಟಾ? ಸೊ ನಾವು ಎಕ್ಸ್ ಎಲ್ಲ ಹಾಕಿದ್ದೀವಿ, ಹೌ ಮೆನಿ ಇಯರ್ಸ್ ಅಗೋ. ಕರೆಕ್ಟಾ? ಸೊ ಆ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ಎಕ್ಸ್ ಹಾಕಿದ್ದೀವಿ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ಈ 5ನ 40 - xಗೆ ಮಲ್ಟಿಪ್ಲೈ ಮಾಡಿ. ಆಗ 5 × 40 - x ಇಸ್ ಈಕ್ವಲ್ ಟು 3 × 60 - x. ಕರೆಕ್ಟಾ? ಈಗ ನೋಡಿ, 5 4s 20, 200 - 5x ಇಸ್ ಈಕ್ವಲ್ ಟು, ಇದು 3 6 180 ಮೈನಸ್ 3 × x 3x. ಕರೆಕ್ಟಾ? ಈಗ ಈ 5xನ ಆ ಕಡೆ ಕಳಿಸೋಣ, 180 ಈ ಕಡೆ ಕಳಿಸಿದ್ರೆ, ಸೊ 200 - 180 20 ಇಸ್ ಈಕ್ವಲ್ ಟು -3x + 5x 2x. ಕರೆಕ್ಟಾ? ಸೊ 2 1s 2 10s. ಈ 2ನ ಈ ಕಡೆ ಕಳಿಸಿ 20 / 2 ಆಗುತ್ತೆ. ಆಗಲೂ ಸಹ ನಮಗೆ 10 ಬರುತ್ತೆ. ಕರೆಕ್ಟಾ? ಸೊ ಅದಕ್ಕೆ ನಾನು ಇಲ್ಲೇ ಡಿವೈಡ್ ಮಾಡ್ತೀನಿ. ಸೊ ಆನ್ಸರ್ ಎಷ್ಟು ಈ ಕ್ವಶನ್ಗೆ? x ಇಸ್ ಈಕ್ವಲ್ ಟು 10. ಡೈರೆಕ್ಟಾಗಿ ಆನ್ಸರ್ ಸಿಕ್ಕಿದಲ್ವ ನಮ್ಗೆ ಈ ಕ್ವಶನಲ್ಲಿ. ಪ್ರೀವಿಯಸ್ ಕ್ವಶನ್ ಎಲ್ಲ ಪ್ರೆಸೆಂಟ್ ಏಜ್ ಆಫ್ ಕಾವ್ಯ, ಪ್ರೆಸೆಂಟ್ ಏಜ್ ಆಫ್ ಚೈತ್ರ ಆ ಥರ ಕೇಳ್ತಾಯಿದ್ರು. ಬಟ್ ಇಲ್ಲಿ ಎಷ್ಟೋ ವರ್ಷದ ಹಿಂದೆ ಅವ್ರದ್ದು ರೇಷಿಯೋ 3:5 ಇತ್ತಂತೆ. ಆ ಎಷ್ಟೋ ವರ್ಷಕ್ಕೆ ನಾವು ಎಕ್ಸ್ ಅಂತ ಇಲ್ಲಿ ವ್ಯಾಲ್ಯೂ ಹಾಕ್ಕೊಂಡಿದ್ದೀವಿ. ಕರೆಕ್ಟಾಗಿ? ಯಾಕಂದರೆ ಆ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಸೊ ಈ ವ್ಯಾಲ್ಯೂನೇ ನಮ್ಗೆ ಡೈರೆಕ್ಟಾಗಿ ಸಿಕ್ಕಿದೆ. ಹಾಗಾದರೆ 10 years ಬ್ಯಾಕ್, ಓಕೆ, 10 years ಬ್ಯಾಕ್ ದೇರ್ ರೇಷಿಯೋ ವಾಸ್ 3:5. ಇದು ಕಂಪ್ಲೀಟ್ ಸೆಂಟೆನ್ಸ್. ಅರ್ಥ ಆಯ್ತಲ್ವಾ? ಸೊ ಒಂದೊಂದು ಕ್ವಶನಲ್ಲೂ ಒಂದೊಂದು ಲಾಜಿಕ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಒಂದು 2-3 ಕ್ವಶನ್ ಕಲ್ತ್ಕೊಂಡು ನನಗೆ ಫುಲ್ ಕಾನ್ಸೆಪ್ಟ್ ಬರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ಎಲ್ಲದನ್ನು ಕಲ್ತ್ಕೊಳ್ಳಿ, ಸೇಫರ್ ಸೈಡಲ್ಲಿರಿ. ಏನೊಂದು 10 to 20 minutes ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತೀರಾ. ಕರೆಕ್ಟಾ? ಸೊ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಎಕ್ಸಾಮಲ್ಲಿ ಇದೇ ಕ್ವಶನ್ ಬಂದರೆ ಏನು ಮಾಡ್ತೀರಾ? ಸೊ ಅದಕ್ಕೆ ಸೇಫರ್ ಸೈಡಲ್ಲಿರಿ, ಎಲ್ಲದನ್ನು ಕಲ್ತ್ಕೊಳ್ಳಿ. 1-2 ಕ್ವಶನ್ ಕಲ್ತ್ಬಿಟ್ಟು ನನಗೆ ಬರುತ್ತೆ ಅಂತ ಅಂದ್ಕೊಳಕ್ಕೆ ಮಾತ್ರ ಹೋಗಬೇಡಿ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ರೇಷಿಯೋ ಆಫ್ ಪ್ರೆಸೆಂಟ್ ಏಜಸ್ ಆಫ್ ಟ್ವಿನ್ ಸಿಸ್ಟರ್ಸ್ ಈಸ್ 1:2. ಟ್ವಿನ್ ಸಿಸ್ಟರ್ಸ್ ಇರ್ತಾರಂತೆ. ಟ್ವಿನ್ಸ್ ಅಂದರೆ ಗೊತ್ತಲ್ವ, ಒಂದೇ ಥರ ಇಬ್ಬರು ಇರ್ತಾರಲ್ಲ ಅವರು. ಟ್ವಿನ್ ಸಿಸ್ಟರ್ಸ್ ಇರ್ತಂತೆ. ಅವರಿಬ್ಬರದು ರೇಷಿಯೋ ಎಷ್ಟಂತೆ? ಪ್ರೆಸೆಂಟ್ದು 1:2. 5 years ಬ್ಯಾಕ್ ದ ರೇಷಿಯೋ ವಾಸ್ 1:3. ಇದನ್ನು ಫಸ್ಟು ಅರ್ಥ ಮಾಡ್ಕೊಂಬಿಡೋಣ. ಸೊ ಪ್ರೆಸೆಂಟಲ್ಲಿ
2 ಸಿಸ್ಟರ್ಸ್ ಅವ್ರನ್ನ ಎ ಮತ್ತು ಬಿ ಅಂತ ಅಂದ್ಕೊಳ್ಳೋಣ. ಓಕೆ, ಅವ್ರದ್ದು ರೇಷಿಯೋ ಎಷ್ಟಂತೆ 1:2 ಕರೆಕ್ಟಾ. ಸೊ ಇದನ್ನು ನಾವು 1x/2x ಅಂತ ಬರ್ಕೋಬೋದು ಕರೆಕ್ಟಾ. ಇದರ್ಥ ಆಯ್ತಲ್ವಾ. ಸೊ ಇಲ್ಲಿ ನಾವು ಎಕ್ಸ್ ಹಾಕೊಳ್ಳೋ ಬದಲು ಡೈರೆಕ್ಟಾಗಿ ಇಲ್ಲೇ ಹಾಕೊಂಡ್ಬಿಡ್ಬೋದು. 1xನ ನಾವು ಎಕ್ಸ್ ಅಂತ ಬರ್ಕೊಂಡ್ರೂ ಆಗುತ್ತೆ ಕರೆಕ್ಟಾ. ಸೊ ಪ್ರೆಸೆಂಟ್ ಏಜ್ ಅವ್ರದ್ದು ಎಷ್ಟು x/2x ಕರೆಕ್ಟಾ. ಈಗ 5 years ಬ್ಯಾಕ್ ಅಂದರೆ ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಪಾಸ್ಟ್ ಎಷ್ಟಂತೆ 5 years ಕರೆಕ್ಟಾ. ಸೊ ಈಗ ಪಾಸ್ಟ್ 5 years ಫಸ್ಟು ಪ್ರೆಸೆಂಟ್ ಎಷ್ಟಿದೆ ಅಂತ ಬರ್ಕೊಂಬಿಡೋಣ. x/2x ಕರೆಕ್ಟಾ. ಪಾಸ್ಟ್ 5 years ಅಂದರೆ -5. ಈಗ ಅವ್ರದ್ದು ರೇಷಿಯೋ ಎಷ್ಟಿದೆಯಂತೆ 1:3 ಇದೆಯಂತೆ. 1:3 ಇದೆ. ಅರ್ಥ ಆಯ್ತಾ. ಇದೇ ಇಂಪಾರ್ಟೆಂಟ್. ಈ 1:3ನ ನಾನು 1/3 ಅಂತ ಬರ್ಕೋಬೋದು ಕರೆಕ್ಟಾ. ಸೊ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ. ಫಸ್ಟ್ ನಾವು ಎಕ್ಸ್ ವ್ಯಾಲ್ಯೂನ ಕಂಡಿಡ್ಬಿಡೋಣ, ಆಮೇಲೆ ಕ್ವಶನ್ಗೆ ಬರೋಣ. ಗೊತ್ತಾಯ್ತಲ್ವಾ. ಸೊ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಆಗ 3 × x - 5 = 2x - 5 × 1 ಮಾಡಿದ್ರು ನಮ್ಗೆ ಅದೇ ಆನ್ಸರ್ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡೋ ಬೇಡ. ಈಗ ಇದು 3x - 15 = 2x - 5 ಕರೆಕ್ಟಾ. ಈ 15 ಆ ಕಡೆ ಕಳಿಸಿ, ಈ 2xನ ಈ ಕಡೆ ಕಳಿಸಿದ್ರೆ 3x - 2x x, 15 ಅಲ್ಲಿ 5 ಹೋದರೆ ಎಷ್ಟು 10. ಸೊ x = 10 ಕರೆಕ್ಟಾ. x = 10 ಸಿಕ್ಕಿದೆ. ಫಸ್ಟ್ x ಅಂದರೆ ಏನು, ಈ ಎಕ್ಸ್ನ ಇವ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರೆಸೆಂಟ್ ಏಜಸ್ ಆಫ್ ಎ ಆ್ಯಂಡ್ ಬಿ, 2 ಟ್ವಿನ್ ಸಿಸ್ಟರ್ ಇರ್ತಾರಲ್ಲ ಅವ್ರದ್ದು ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ, ಪ್ರೆಸೆಂಟ್ ಏಜಸ್ ಗೊತ್ತಾಗ್ಬಿಡುತ್ತೆ. ಈಗ ಕ್ವಶನಿಗೆ ಇವಾಗ ಬರೋಣ. ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಏಜಸ್ ಆಫ್ಟರ್ 5 years? ರೇಷಿಯೋ ಆಫ್ ದೇರ್ ಏಜಸ್ ಆಫ್ಟರ್ 5 years. ಫಸ್ಟು ಆಫ್ಟರ್ 5 years ಅವರಿಬ್ಬರದು ಎಷ್ಟು ಏಜಸ್ ಇರುತ್ತೆ ಅಂತ ಕಂಡುಹಿಡ್ಕೊಂಬಿಡೋಣ. ಫಸ್ಟು ಪ್ರೆಸೆಂಟ್ ಏಜ್ ಕಂಡುಹಿಡಿಯೋಣ. ಸೊ ಅದಕ್ಕೆ ಪ್ರೆಸೆಂಟ್ ಏಜ್ ಆಫ್ ಎ ಏನು x, 1x ಅಂದರೂ ಒಂದೇ, x ಅಂದರೂ ಒಂದೇ. ಪ್ರೆಸೆಂಟ್ ಏಜ್ ಆಫ್ ಎ 10, ಬಿದು 2x ಇದೆ ಅಲ್ವಾ. ಸೊ 20. ಪ್ರೆಸೆಂಟ್ ಏಜಸ್ ಆಫ್ ಎ ಆ್ಯಂಡ್ ಬಿ ಈಸ್ 10 and 20. ಆಫ್ಟರ್ 5 years ಅವ್ರದ್ದು ರೇಷಿಯೋ ಕಂಡುಹಿಡಿಬೇಕು ಕರೆಕ್ಟಾ. ಸೊ ಇದಕ್ಕೆ +5, ಇದಕ್ಕೂ +5. ಈಗ ಇದು 15, ಈಗ ಇದು 25. ಪ್ರೆಸೆಂಟ್ ಏಜ್ ಆಫ್ ಎ ಈಸ್ 10, ಪ್ರೆಸೆಂಟ್ ಏಜ್ ಆಫ್ ಬಿ ಈಸ್ 20. ಆಫ್ಟರ್ 5 years ಅವ್ರದ್ದು ರೇಷಿಯೋ ಕಂಡುಹಿಡಿಬೇಕಲ್ವಾ. ಸೊ ಕ್ವಶನ್ ಏನಾದರೂ ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಪ್ರೆಸೆಂಟ್ ಏಜಸ್ ಅಂತ ಕೇಳಿದ್ರೆ 10:20 ಅಂತ ಮಾಡ್ಕೋತಿದ್ವಿ. ಬಟ್ ಕ್ವಶನ್ನೇ ಡಿಫ್ರೆಂಟ್ ಇದೆ. ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಏಜಸ್ ಆಫ್ಟರ್ 5 years. ಸೊ ಅದಕ್ಕೆ ಎರಡು ಕಡೆ, ಸೊ ಅದಕ್ಕೆ ನಾನು ಎರಡೂ ಕಡೆನೂ +5 ಅಂತ ಹಾಕೊಂಡಿದ್ದೀನಿ. ಈಗ ನೋಡಿ, ಈಗ ಆಫ್ಟರ್ 5 years ಎದು 15 years, ಬಿದು 25 years ಅದನ್ನು ಬರ್ಕೊಳ್ಳೋಣ ಕರೆಕ್ಟಾ. ರೇಷಿಯೋ ಅಂದರೆ ಈ ಥರ ಬರ್ಕೋಬೇಕು. ಸೊ ಈ ಥರ ಬರ್ಕೊಂಡು ಇದೇ ನಮ್ಮ ಫೈನಲ್ ಆನ್ಸರ್ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದರೆ ರೇಷಿಯೋದಲ್ಲಿ ಇಟ್ಟಾಗ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇರಬೇಕು. ಸಿಂಪ್ಲಿಫೈಡ್ ಫಾರ್ಮ್ ಅಂದರೆ ಎರಡು ಒಂದೇ ನಂಬರಲ್ಲಿ ಡಿವೈಡ್ ಆಗದೇ ಇರೋ ಥರ ಇಡಬೇಕು. ಬಟ್ ಇದೆರಡು ಒಂದೇ ನಂಬರಲ್ಲಿ ಡಿವೈಡ್ ಆಗುತ್ತಲ್ವಾ. 5 3s 15, 5 5s 25. ಸೊ ಡಿವೈಡ್ ಮಾಡೋಣ. 5 3s 5 5s 3:5. ಈಗ ಇದೆರಡು ಒಂದೇ ನಂಬರಲ್ಲಿ ಡಿವೈಡ್ ಆಗುತ್ತಾ, ಆಗೋದಿಲ್ಲ. ಸೊ ಅದಕ್ಕೆ ಇದೇ ನಮ್ಮ ಫೈನಲ್ ಆನ್ಸರ್. ಅರ್ಥ ಆಯ್ತಾ ನೋಡಿ. ಫಸ್ಟ್ ನಾವು ಇಲ್ಲಿವರೆಗೂ ಕರೆಕ್ಟಾಗಿ ಹಾಕೊಂಡ್ಬಿಡ್ತೀವಿ, ಹಾಕೊಂಡು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿದ್ಬಿಡ್ತೀವಿ. ಕಂಡುಹಿಡಿದಾದ್ಮೇಲೆ ಅವ್ರು ಕ್ವಶನ್ ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೆಸೆಂಟ್ ಏಜ್ ಆಫ್ ಎ ಅಂತ ಕೇಳಿದಾರಾ, ಇಲ್ಲ. ಪ್ರೆಸೆಂಟ್ ಏಜ್ ಆಫ್ ಬಿ ಅಂತ ಕೇಳಿದಾರಾ, ಇಲ್ಲ. ಅದೆರಡು ಕೇಳಿದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲೂ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಬಟ್ ಅವ್ರು ಕೇಳಿರೋದೇನು, ಆಫ್ಟರ್ 5 years ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದೇರ್ ಏಜಸ್. ಆಫ್ಟರ್ 5 years ಅಲ್ವಾ. ಸೊ ಫಸ್ಟು ಪ್ರೆಸೆಂಟ್ ಏಜ್ ಕಂಡುಹಿಡ್ಕೊಳ್ಳೋಣ. ಕಂಡುಹಿಡ್ಬಿಟ್ಟು ಆಫ್ಟರ್ 5 years ಅಂದರೆ ಇಬ್ರಿಗೂ +5. ಓಕೆ, ಈಗ ಅವರಿಬ್ಬರದು ಆಫ್ಟರ್ 5 years 15 ಮತ್ತು 25 ಬರುತ್ತೆ. ಅದನ್ನು ರೇಷಿಯೋದಲ್ಲಿ ಬರ್ಕೊಂಡು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇಡಬೇಕು. ಇಷ್ಟೇ. ಇದಷ್ಟು ಅರ್ಥ ಆಯ್ತಲ್ವಾ. ಇದೇ ರೀತಿ ಎಲ್ಲ ಕ್ವಶನ್ಸು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲದನ್ನು ಕಲ್ತ್ಕೊಳ್ಳಿ, ಈಸಿಯಾಗಿ ಕ್ರ್ಯಾಕ್ ಮಾಡಿ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ. ದ ರೇಷಿಯೋ ಆಫ್ ಏಜಸ್ ಆಫ್ 2 person ಈಸ್ 3:7 and the age of one of them is greater than that of the other by 28 years. ವಾಟ್ ಇಸ್ ದ ಸಮ್ ಆಫ್ ದೇರ್ ಏಜಸ್. ಸಖತ್ ಸಿಂಪಲ್ ಪ್ರಾಬ್ಲಮ್ ಇದು. ಓಕೆ, ಕರೆಕ್ಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಇಬ್ಬರು ಪರ್ಸನ್ ಇದ್ದಾರಂತೆ, ಅವರಿಬ್ಬರದು ಏಜ್ ರೇಷಿಯೋ ಎಷ್ಟಂತೆ, ಒಬ್ರದ್ದು 3, ಇನ್ನೊಬ್ರದ್ದು 7 ಕರೆಕ್ಟಾ. ಸೊ ಅದನ್ನು ಬರ್ಕೊಂಬಿಡೋಣ. ಇದೇನಿದು ಪ್ರೆಸೆಂಟ್ ಏಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಕರೆಕ್ಟಾ. ಸೊ ಪ್ರೆಸೆಂಟಲ್ಲಿ 2 persons ಅಲ್ವಾ, A:B ಎಷ್ಟು ಕೊಟ್ಟಿದ್ದಾರೆ ವ್ಯಾಲ್ಯೂ 3:7. ಇದನ್ನು ನಾವು
3x:7x ಬರ್ಕೋಬೋದು. ಕರೆಕ್ಟಾ? ಈಗ ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ದ ಏಜ್ ಆಫ್ ಒನ್ ಆಫ್ ದೆಮ್ ಈಸ್ ಗ್ರೇಟರ್ ದೆನ್ ದಟ್ ಆಫ್ ದಿ ಅದರ್ ಬೈ 28 ಇಯರ್ಸ್. ಸೊ ಇದು ಕಂಡೀಷನ್, ಇದು ಒಂದು ಹಿಂಟು. ಓಕೆ, ಒಬ್ಬರು ಇನ್ನೊಬ್ರಿಗಿಂತ 28 ಇಯರ್ಸ್ ದೊಡ್ಡವರಂತೆ, ಎಲ್ಡರ್ ಅಂತೆ. ಸೊ ರೇಷಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಇದರಲ್ಲಿ ಯಾರ್ದು ಜಾಸ್ತಿ ಇರುತ್ತೋ ರೇಷಿಯೋ ಅವರೇ ಎಲ್ಡರ್ ಪರ್ಸನ್ ಅಂತ. ಸೊ ಬಿ ಈಸ್ 28 ಇಯರ್ಸ್ ಓಲ್ಡರ್ ದ್ಯಾನ್ ಎ. ಕರೆಕ್ಟಾ? ಈಗ ಒಂದು ಎಕ್ಸಾಂಪಲ್ ಮುಖಾಂತರ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಎಗೆ 10 ಇಯರ್ಸ್ ಇದ್ದರೆ ಓಕೆ, ಬಿಗೆ ಎಷ್ಟಾಗುತ್ತೆ? ನನಗಿಂತ 28 ಇಯರ್ಸ್ ದೊಡ್ಡವರು ಅಂದರೆ ನನ್ನ ಏಜ್ ಎಷ್ಟಿರುತ್ತೋ ಅದಕ್ಕೆ 28 ಇಯರ್ಸ್ನ ಆ್ಯಡ್ ಮಾಡಬೇಕು. ಕರೆಕ್ಟಾ? ಸೊ ನನ್ನ ಏಜ್ ಎಷ್ಟು? 10 + 28 ಎಷ್ಟು? 38 ಆಗುತ್ತೆ. ಸೊ ಇದು ಅರ್ಥ ಏನು ಅಂದರೆ ಇವರಿಬ್ಬರಿಗೂ ಏಜಸ್ ಇರುತ್ತಲ್ಲ ಅದನ್ನು ಸಪ್ರಾಕ್ಟ್ ಮಾಡಿದ್ರೆ ನಮಗೆ ಆನ್ಸರ್ 28 ಬರಬೇಕು. 38 - 10 ಎಷ್ಟು? 28. ಕರೆಕ್ಟಾ? ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಗೆ 25 ಇಯರ್ಸ್ ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, ಎಗೆ 25 ಇಯರ್ಸ್ ಇತ್ತು ಅಂದರೆ ಬಿಗೆ ಎಷ್ಟಾಗುತ್ತೆ? 25 + 28 ಆಗೋದು 53 ಇಯರ್ಸ್ ಆಗುತ್ತೆ. ಇವರಿಬ್ಬರದು ಏಜ್ನ ಸಪ್ರಾಕ್ಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 28 ಬರುತ್ತೆ. ಇದರ್ಥ ಆಯ್ತಲ್ವಾ? ಇದೇ ಇಂಪಾರ್ಟೆಂಟ್. ಈಗ ಸೊ ಇದೆರಡು ಎಕ್ಸಾಂಪಲ್, ಇದೇ ಎಕ್ಸಾಂಪಲ್ ಇಟ್ಕೊಂಡು ಇದನ್ನು ಸಾಲ್ವ್ ಮಾಡೋಣ. ಈಗ ನೋಡಿ, ಫಸ್ಟ್ ಎ ವ್ಯಾಲ್ಯೂ ಏನಿದೆ? 3x ಇದೆ. ಅದರಲ್ಲಿ ಬಿ ವ್ಯಾಲ್ಯೂನ ಸಪ್ರಾಕ್ಟ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರಬೇಕು? 28 ಬರಬೇಕು. ಅದಕ್ಕೆ ಎರಡು ಎಕ್ಸಾಂಪಲ್ನ ನಾನು ತಗೊಂಡಿದ್ದು. ಓಕೆನಾ? ಸೊ ಇದು ಹೇಗೆ ಮಾಡ್ಕೊಂಡಿದ್ದೀವೋ ಅದೇ ಥರನೇ ಇದು ಮಾಡ್ಕೊಂಡಿದ್ದು. ಇದೆರಡು ಸಪ್ರಾಕ್ಟ್ ಮಾಡಿದಾಗ ಆನ್ಸರ್ ಎಷ್ಟು ಬರಬೇಕು? 28. ಇದು ಕೊಟ್ಟಿರೋ ವ್ಯಾಲ್ಯೂಸು, ಪ್ರೆಸೆಂಟ್ ಏಜಸ್ ಎ ಮತ್ತು ಬಿದು, ಅವರಿಬ್ಬರದು ಸಪ್ರಾಕ್ಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರಬೇಕು? 28 ಬರಬೇಕು. ಈಗ ನೋಡಿ, ಇಲ್ಲಿ ಬಂದಾಗ ಆನ್ಸರ್ ನಿಮಗೆ ನೆಗೆಟಿವಲ್ಲಿ ಬರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. 3x - 7xನ -4x ಬರಬೇಕು, ಬಟ್ +4x ಹಾಕೊಂಡಿದ್ದೀನಿ, ನೆಗೆಟಿವ್ನ ಬಿಟ್ಬಿಡೋಣ. ಈಗ 4x = 28. ಕರೆಕ್ಟಾ? x = ಎಷ್ಟಾಗಾದರೆ 28/4 ಎಷ್ಟು? 7. ಸೊ x ವ್ಯಾಲ್ಯೂ ಎಷ್ಟು? 7. ಈಗ x ವ್ಯಾಲ್ಯೂ ನಾವು ಕಂಡುಹಿಡಿದೀವಿ. ಕ್ವಶನ್ ಏನು? ವಾಟ್ಸ್ ದ ಸಮ್ ಆಫ್ ದೇರ್ ಏಜಸ್? ಇವರಿಬ್ಬರದು ಏಜ್ ಇದೆಯಲ್ಲ ಅದನ್ನು ಸಮ್ ಮಾಡಬೇಕಂತೆ. ಸಮ್ ಅಂದರೆ ಆ್ಯಡ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಲಾಸ್ಟ್ ಕ್ವಶನ್ನೇ ಇಂಪಾರ್ಟೆಂಟ್. ಒಂದೊಂದು ಕಡೆ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್ ಅಂತಾರೆ, ಪ್ರಿಯಾದ ಏಜ್ ಎಷ್ಟು, ಕಾವ್ಯದ ಏಜ್ ಎಷ್ಟು ಅಂತ ಕೇಳ್ತಾರೆ. ಕೆಲವೊಂದು ಕಡೆ ಡಿಫ್ರೆನ್ಸ್, ಓಕೆ, ರೇಷಿಯೋ ಕೇಳ್ತಾರೆ. ಈಗ ಇದರಲ್ಲಿ ಸಮ್ ಕೇಳ್ತಾರೆ. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ ಮೇಲೆ ಅವ್ರು ಸಮ್ ಕೇಳಿದರೆ ಸಮ್ ಮಾಡಿ, ಡಿಫ್ರೆನ್ಸ್ ಕೇಳಿದರೆ ಡಿಫ್ರೆನ್ಸ್ ಮಾಡಿ. ಈಗ ಸಮ್ ಕೇಳಿದಾರಲ್ವಾ, ಸೊ ಸಮ್ ಮಾಡಬೇಕಾದ್ರೆ ಫಸ್ಟ್ ಅವರಿಬ್ಬರು ಪ್ರೆಸೆಂಟ್ ಏಜ್ ಎಷ್ಟು ಅಂತ ಕಂಡುಹಿಡಿಯೋಣ. x = 7 ಅಂದರೆ ನೋಡಿ, 3x ಅಂದರೆ ಈ ಎಕ್ಸ್ ಜಾಗದಲ್ಲಿ 7 ಹಾಕಿದ್ರೆ 3 × 7 21. ಕರೆಕ್ಟಾ? ಸೊ 3 × 7 ಮಾಡಿದಾಗ ನಮಗೆ 21 ಬಂತು. ಇದು ಒಬ್ಬರದು ಏಜು. ಈಗ ಅದೇ ಥರ ಇನ್ನೊಬ್ಬರದು 7x ಅಂದರೆ 7 × 7, ಸೊ ಆಗ 49. ಸೊ ಇವರಿಬ್ಬರದು ಏಜ್ ಎಷ್ಟು ಪ್ರೆಸೆಂಟು? 21 ಮತ್ತು 49. ಅವ್ರು ಕೇಳಿರೋದೇನು? ಸಮ್ ಆಫ್ ದೇರ್ ಏಜಸ್. ಸೊ 21 + 49. ಸೊ 1 ಇಲ್ಲಿ ಹೋದರೆ 50, 50 + 20 70. ಓಕೆ, ಅವರಿಬ್ಬರದು ಪ್ರೆಸೆಂಟ್ ಏಜ್ನ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 70 ಬರುತ್ತೆ. ಇಷ್ಟೇ. ಈಗ ನಮ್ಮ ಟ್ರಿಕಿ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. 4 years ago, the ratio of ages of Rohan and Kumar was 2:3. 4 ವರ್ಷದ ಹಿಂದೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಆಫ್ಟರ್ 4 years ಇಟ್ ವಿಲ್ ಬಿಕಮ್ 5:7. ಫೈಂಡ್ ದೇರ್ ಪ್ರೆಸೆಂಟ್ ಏಜಸ್. ಕ್ವಶನ್ನು ಸಖತ್ ಈಸಿ ಅನಿಸಿದ್ರೆ ಇದು ಟ್ರಿಕ್ಕಿಯೆಸ್ಟ್ ಕ್ವಶನ್. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮತ್ತು ಪಾಸ್ಟ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಫಸ್ಟ್ ಅದನ್ನು ಬರ್ಕೊಂಬಿಡೋಣ. ನೋಡಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಈ ಮೂರು ಬಗ್ಗೆನೂ ಅವನು ಮಾತಾಡ್ತಾ ಇದ್ದಾನೆ. ಕರೆಕ್ಟಾ? ಫಸ್ಟು 1 by 1 ಬರೋಣ. 4 years ago, 4 years ago ಅಂದರೆ ನಾವು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 4 years ago ದ ರೇಷಿಯೋ ಆಫ್ ಏಜಸ್ ಆಫ್ ರೋಹನ್ ಆ್ಯಂಡ್ ಕುಮಾರ್ ವಾಸ್ 2:3. ರೋಹನ್ದು ಮತ್ತು ಕುಮಾರ್ದು ಮೂರು ಕಡೆನೂ ನಮಗೆ ರೇಷಿಯೋ ಕಂಡುಹಿಡಿಬೇಕು. ಕರೆಕ್ಟಾ? ಪಾಸ್ಟ್ಗೆ ಎಷ್ಟು ಕೊಟ್ಟಿದ್ದಾನೆ? 2:3. ಅದನ್ನು 2x = 3x ಅಂತ ಬರ್ಕೋಬೋದಾ? ಕರೆಕ್ಟ್. ಈಗ ಆಫ್ಟರ್ 4 years ಅಂದರೆ ಅವನು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ನೋಡಿ, ಇದೇ ಇಂಪಾರ್ಟೆಂಟ್. 4 years ಬ್ಯಾಕ್ ಅಂದಿದ ತಕ್ಷಣ ಪಾಸ್ಟ್. ಕರೆಕ್ಟಾ? ಆಫ್ಟರ್ 4 years ಅಂದರೆ ಪ್ರೆಸೆಂಟಿಂದ 4 years, ಪಾಸ್ಟಿಂದ 4 years ಅಲ್ಲ. ಅರ್ಥ ಆಗ್ತಿದೆಯಾ? ಪ್ರೆಸೆಂಟಿಂದ ಮತ್ತೆ 4 years ಆದಮೇಲೆ ರೇಷಿಯೋ ಎಷ್ಟಾಗುತ್ತಂತೆ? 5:7. 5:7. ಕರೆಕ್ಟಾ? ಈಗ ನೋಡಿ,
ಇದು ಪಾಸ್ಟು ಪ್ರೆಸೆಂಟ್ದು ನಮಗೆ ರೇಷಿಯೋ ಗೊತ್ತಿಲ್ಲ, ಬಟ್ ನಾವು ಫೈನಲ್ ಆಗಿ ಕಂಡುಹಿಡಿಲೇಬೇಕು. ಓಕೆ, ಅದನ್ನು ನಾನು ಫೈನಲ್ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಕಂಡುಹಿಡಿಯೋದು ಅಂತ. ಈಗ ನಾವು ಫಸ್ಟು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ನಾವು ಏನು ಹಾಕೋಬೇಕು ಅನ್ನೋದೇ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಕರೆಕ್ಟಾ? ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾಯಿದ್ವಿ, ಪ್ರೆಸೆಂಟ್ ಏಜ್ ಕೊಟ್ಟಿದ್ರು. ಸೊ ಅದಕ್ಕೆ ಆಫ್ಟರ್ 4 ಇಯರ್ಸ್ ಅಂದರೆ ಪ್ರೆಸೆಂಟ್ ಏಜ್ಗೆ 4 ಇಯರ್ಸ್ ಇಬ್ರಿಗೂ ಆ್ಯಡ್ ಮಾಡಿ ನಾವು ಕೊಟ್ಟಿರೋ ರೇಷಿಯೋನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಎಕ್ಸ್ ವ್ಯಾಲ್ಯೂ ಸಿಗ್ತಿತ್ತು. ಕರೆಕ್ಟಾ? ಬಟ್ ಇಲ್ಲಿ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾಸ್ಟು ಮತ್ತು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನೋಡಿ, ಪ್ರೆಸೆಂಟ್ ಏಜ್ ನಮಗೆ ಗೊತ್ತಿಲ್ಲ. ಪಾಸ್ಟ್ ಇಯರ್ಸ್ಗೂ ಮತ್ತು ಪ್ರೆಸೆಂಟ್ ಇಯರ್ಗೂ 4 ಇಯರ್ಸ್ ಗ್ಯಾಪ್ ಇದೆ. ಕರೆಕ್ಟಾ? 4 ಇಯರ್ಸ್ ಬ್ಯಾಕ್. ಈಗ ಅದೇ ಥರ 4 ಇಯರ್ಸ್ ಆಫ್ಟರ್ ಅಂದರೆ ಪ್ರೆಸೆಂಟಿಂದ 4 ಇಯರ್ಸ್ ಆಫ್ಟರ್ ಅಂದರೆ ಇಲ್ಲೂ ಸಹ 4 ಇಯರ್ಸ್ ಗ್ಯಾಪ್ ಇದೆ. ಸೊ ಟೋಟಲ್ ಆಗಿ ಎಷ್ಟು ಇಯರ್ಸ್ ಗ್ಯಾಪ್ ಇದೆ? 8 ಇಯರ್ಸ್ ಗ್ಯಾಪ್ ಇದೆ. ಅರ್ಥ ಆಯ್ತಾ? ಇದೇ ಇಂಪಾರ್ಟೆಂಟ್, ಸಖತ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಪ್ರೆಸೆಂಟಿಂದ 4 ಇಯರ್ಸ್ ಬ್ಯಾಕ್. ಓಕೆ, ಪ್ರೆಸೆಂಟಿಂದ 4 ಇಯರ್ಸ್ ಆಫ್ಟರ್. ಸೊ ಟೋಟಲಿ ಎಷ್ಟಾಯ್ತು? 8 ಇಯರ್ಸ್ ಗ್ಯಾಪ್ ಇದೆ. ಈಗ ಸೊ ಇವಾಗ ನಮ್ಮ ಹತ್ರ ಕೊಟ್ಟಿರೋ ರೇಷಿಯೋ ಯಾವುದು? 2x:3x ಅಲ್ವಾ? ಸೊ ಇದಕ್ಕೆ 8 ಇಯರ್ಸ್ನ ಆ್ಯಡ್ ಮಾಡಬೇಕು. 2x:3xನ 2x + 8/3x + 8 ಅಂತ ಬರ್ಕೋಬೋದು. ಸೊ ಪಾಸ್ಟಲ್ಲಿರೋದಕ್ಕೆ 8 ಇಯರ್ಸ್ನ ಆ್ಯಡ್ ಮಾಡಿದಾಗ ನಮಗೆ ರೇಷಿಯೋ ಎಷ್ಟು ಬರುತ್ತಂತೆ? 5:7. ಅದನ್ನು 5/7 ಅಂತ ಬರ್ಕೋಬೋದು. ಕರೆಕ್ಟಾ? ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ 7ನ 2x + 8 ಮಲ್ಟಿಪ್ಲೈ ಮಾಡ್ತೀನಿ, 3x + 8ನ 5 ಮಲ್ಟಿಪ್ಲೈ ಮಾಡ್ತೀನಿ. ಆಗ 7 × 2x + 8 = 5 × 3x + 8. ಕರೆಕ್ಟಾ? ಈಗ ಇದು 14x 56 ಮೈನಸ್ 15x 5 8 40. ಕರೆಕ್ಟಾ? ನೋಡಿ, ಈ 14x ಈ ಕಡೆ ಕಳಿಸಿ, ಈ 14 ಈ ಕಡೆ ಕಳಿಸಿದಾಗ 56 - 40 ಎಷ್ಟು? 16 = 15x - 14x ಎಷ್ಟು? x. ಸೊ x ನಮ್ಗೆ ಆನ್ಸರ್ ಎಷ್ಟು ಸಿಕ್ತು? 16. ಓಕೆ, ಇದು ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ಈಗ ಅವ್ರು ಕೇಳಿರೋದೇನು ಕ್ವಶನಲ್ಲಿ? ಫೈಂಡ್ ದೇರ್ ಪ್ರೆಸೆಂಟ್ ಏಜಸ್. ಕರೆಕ್ಟಾ? ಪ್ರೆಸೆಂಟ್ ಏಜ್ದು ರೇಷಿಯೋನೇ ಗೊತ್ತಿಲ್ಲ ಅಂದರೆ ನಾವು ಈ ವ್ಯಾಲ್ಯೂನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು? ಕರೆಕ್ಟಾಗಿ ಇಲ್ಲೊಂದು ಟಾಪಿಕ್ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಏನಿಲ್ಲ ನೋಡಿ, ಈಗ ನಾವು ಪ್ರೆಸೆಂಟ್ ಏಜ್ಗೆ ರೇಷಿಯೋ ಗೊತ್ತಿದ್ರೆ ಆರಾಮ್ಸೆ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಸಿಕ್ತಿತ್ತು. ನಮ್ಗೆ ಇದೇ ಗೊತ್ತಿಲ್ಲ. ಇದನ್ನ ಹೇಗೆ ಕಂಡುಹಿಡಿಯೋದು? ಸಖತ್ ಈಸಿ. ನೋಡಿ, ಈಗ ನಾನು ಪ್ರೆಸೆಂಟಲ್ಲಿ ಇದ್ದೀನಿ. ಸ್ಟಾರ್ಟಿಂಗ್ ಅವ್ನು ಏನು ಕೊಟ್ಟ? 4 ಇಯರ್ಸ್ ಬ್ಯಾಕ್ ದ ರೇಷಿಯೋ ವಾಸ್ 2:3. 4 ಇಯರ್ಸ್ ಬ್ಯಾಕ್ ದ ರೇಷಿಯೋ ವಾಸ್ 2:3. ಆಗ ನಾನು 4 ಇಯರ್ಸ್ ಹಿಂದೆಗಡೆ ಇದ್ದೀನಿ. ಸೊ ಇದಕ್ಕೆ ನಾನು 4 ಇಯರ್ಸ್ ಪ್ಲಸ್ ಮಾಡಿದ್ರೆ ನನಗೆ ಪ್ರೆಸೆಂಟ್ ಏಜ್ ಸಿಗುತ್ತಲ್ವಾ? ನೋಡಿ, 4 ಇಯರ್ಸ್ ಬ್ಯಾಕ್ 2:3 ಇತ್ತು. ಈ 2:3ಗೆ ಪ್ಲಸ್ 4 ಇಯರ್ಸ್ ಹಾಕಿದ್ರೆ ನಾನೀಗ ಪ್ರೆಸೆಂಟ್ಗೆ ಬಂದುಬಿಡ್ತೀನಿ. ಸೊ ನಾವು ಇಲ್ಲಿದ್ದೀವಿ ಈಗ. ಓಕೆ, ಪಾಸ್ಟಲ್ಲಿದ್ದೀವಿ. ಸೊ ಇದಕ್ಕೆ ನಾವು 4 ಇಯರ್ಸ್ ನೋಡಿ, ಇಲ್ಲಿ 4 ಇಯರ್ಸ್ ಬ್ಯಾಕ್ ಹೋಗಿದ್ವಲ್ಲ, ಮತ್ತೆ 4 ಇಯರ್ಸ್ ಫಾರ್ವರ್ಡ್ ಬಂದರೆ ನಾವು ಪ್ರೆಸೆಂಟಿಗೆ ಬಂದುಬಿಡ್ತೀವಿ. ಕರೆಕ್ಟಾ? ಸೊ ಆಗ 2x + 4 ಎಷ್ಟು? 3x + 4. ಇದು ಪ್ರೆಸೆಂಟ್ದು ರೇಷಿಯೋ. ಕರೆಕ್ಟಾ? ಇದು ಪ್ರೆಸೆಂಟ್ದು ರೇಷಿಯೋ. ಈಗ ಪ್ರೆಸೆಂಟಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ, ಆನ್ಸರ್ನ ಕಂಡುಹಿಡಿಯೋಣ. ರೋಹನ್ದು. ಓಕೆ, ರೋಹನ್ ಏನಿದೆ? 2x + 4. ಸೊ 2 × 16 + 4. 16 2s 32 + 4 36. ಸೊ ರೋಹನ್ ಏಜ್ ಎಷ್ಟು? 36. ಅದೇ ಥರ ಕುಮಾರ್ಗೆ ಎಷ್ಟು ಬಂದಿದೆ? 3x + 4. ಸೊ 3 × 16 + 4. 16 3s 48. 48 + 4 52. ಅರ್ಥ ಆಯ್ತಾ? ಫೈಂಡ್ ದೇರ್ ಪ್ರೆಸೆಂಟ್ ಏಜಸ್ ಅಂದರೆ ಒಂದು 36, ಇನ್ನೊಂದು 52. ಓಕೆ, ಇಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಇದು ಯಾಕೆ ಟ್ರಿಕಿ ಕ್ವಶನ್ ಅಂತ ಹೇಳಿದೆ ಅಂತ ಈಗಾದರೂ ಅರ್ಥ ಆಯ್ತಾ? ಇಲ್ಲಿ 2 ಪಾಯಿಂಟ್ ಇಂಪಾರ್ಟೆಂಟ್. ಒಂದು, 8 ಇಯರ್ಸ್ ಹೇಗೆ ಬಂತು? ಓಕೆ, 8 ಇಯರ್ಸ್ ಹೇಗೆ ಬಂತು? ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಪ್ರೆಸೆಂಟಿಂದ ಪಾಸ್ಟ್ಗೆ 4 ಇಯರ್ಸ್ ಗ್ಯಾಪ್ ಇದೆ, ಪ್ರೆಸೆಂಟಿಂದ ಫ್ಯೂಚರ್ಗೆ 4 ಇಯರ್ಸ್ ಗ್ಯಾಪ್ ಇದೆ. ಸೊ ಟೋಟಲ್ ಎಷ್ಟು ಇಯರ್ಸ್ ಗ್ಯಾಪ್ ಆಯಿತು? 8 ಇಯರ್ಸ್ ಆಯಿತು. ಸೊ ಅವ್ನು ಕೊಟ್ಟಿರೋ 2x 3xಗೆ 8 ಇಯರ್ಸ್ ಆ್ಯಡ್ ಮಾಡಿ ಕೊಟ್ಟಿರೋ ಫ್ಯೂಚರ್ದು ರೇಷಿಯೋ ಅಲ್ವಾ? ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ತೀವಿ. 16 ಬಂತು. ಈಗ ಅವ್ರು ಕೇಳಿರೋ ಕ್ವಶನ್ ಏನು? ಫ್ಯೂಚರ್ದು ಕೇಳಿದಾರಾ ಇಲ್ಲ ಪಾಸ್ಟ್ದು ಕೇಳಿದಾರಾ? ಎರಡೂ ಕೇಳಿಲ್ಲ, ಪ್ರೆಸೆಂಟ್ ಕೇಳಿದ್ದಾರೆ. ಪ್ರೆಸೆಂಟ್ದು ನಮಗೆ ರೇಷಿಯೋನೇ ಗೊತ್ತಿಲ್ಲ. ಓಕೆ, ಸೊ ಈಗ ನಾನು ಪ್ರೆಸೆಂಟಲ್ಲಿದ್ದೀನಿ. 4 ಇಯರ್ಸ್ ಬ್ಯಾಕ್ 2:3 ಇತ್ತು. ಸೊ ಇದಕ್ಕೆ 4 ಇಯರ್ಸ್ ಆ್ಯಡ್ ಮಾಡಿದ್ರೆ ಪ್ರೆಸೆಂಟಿಗೆ ಬಂದುಬಿಡ್ತೀನಿ. ಸೊ 2:3ನ 2x + 4
ಇಷ್ಟು 3x + 4 ಮಾಡಿಕೊಂಡು ಇದು ರೋಹನ್ದು ಏಜು, ಇದು ಕುಮಾರ್ದು ಏಜು ಪ್ರೆಸೆಂಟು. ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 36 ಮತ್ತು 52 ಸಿಗುತ್ತೆ. ಇದೇ ಅವ್ರು ಕೇಳಿರೋ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ಒಂದೊಂದು ಕ್ವಶನ್ನು ಸಖತ್ ಇಂಪಾರ್ಟೆಂಟ್. ಎಲ್ಲದನ್ನು ಕಲಿತು ಈಸಿಯಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಿ. ಇನ್ನು ಒಂದೇ ಒಂದು ಟ್ರಿಕಿ ಕ್ವಶನ್ ಇದೆ, ಅದನ್ನು ಕಲ್ತ್ಕೊಳ್ಳಿ. ಈ ಕಾನ್ಸೆಪ್ಟ್ ಮೇಲೆ ಎಲ್ಲದನ್ನು ಕಲ್ತಂಗೆ ಆಗುತ್ತೆ. ಈಗ ನಮ್ಮ ಫೈನಲ್ ಟ್ರಿಕಿ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ದ ರೆಸ್ಪೆಕ್ಟಿವ್ ರೇಷಿಯೋ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಆಫ್ ಸ್ಯಾಮ್ಸನ್ ಆ್ಯಂಡ್ ಸಂಜಯ್ ಈಸ್ 21:19. 6 years ago, the respective ratio between their ages was 9:8. ಇದು ಗೊತ್ತು, ಪ್ರೆಸೆಂಟ್ ಕೊಟ್ಟಿದ್ದಾರೆ, ಪಾಸ್ಟ್ ಕೊಟ್ಟಿದ್ದಾರೆ, ಸಖತ್ ಈಸಿ ಅಂತ ಅನ್ಕೋತೀರ. ಕರೆಕ್ಟಾ? ಇಲ್ಲೊಂದು ಟ್ವಿಸ್ಟ್ ನೋಡಿ. ಹೌ ಓಲ್ಡ್ ಈಸ್ ಆಲ್ತಿಯಾ ಇಫ್ ಹರ್ ಪ್ರೆಸೆಂಟ್ ಏಜ್ ಈಸ್ 10 years ಲೆಸ್ ದ್ಯಾನ್ ಸಂಜಯ್ಸ್ ಪ್ರೆಸೆಂಟ್ ಏಜ್. ಆಲ್ತಿಯಾ ಮಧ್ಯದಲ್ಲಿ ಹೇಗೆ ಬಂದಳು ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಿದೆ. ಕರೆಕ್ಟಾ? ಸೊ ಇಲ್ಲಿ ಫಸ್ಟು ಇಬ್ಬರಿದ್ದಾರೆ, ಸ್ಯಾಮ್ಸನ್ ಮತ್ತು ಸಂಜಯ್. ಅವರಿಬ್ಬರದು ಪ್ರೆಸೆಂಟ್ ಏಜ್ದು ಒಂದು ರೇಷಿಯೋ ಕೊಟ್ಟಿದ್ದಾರೆ, ಪಾಸ್ಟ್ ಏಜ್ದು ಒಂದು ರೇಷಿಯೋ ಕೊಟ್ಟಿದ್ದಾರೆ. ಕರೆಕ್ಟಾ? ಇವರಿಬ್ಬರದು ಪ್ರೆಸೆಂಟ್ ಏಜ್ ಕಂಡುಹಿಡಿದು ಆಮೇಲೆ ಆಲ್ತಿಯಾ ಹತ್ರ ಬರೋಣ. ಓಕೆ, ಸೊ ಫಸ್ಟು ಅವ್ರೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡೋಣ. ದ ಪ್ರೆಸೆಂಟ್ ಏಜಸ್ ಆಫ್ ಸ್ಯಾಮ್ಸನ್ ಆ್ಯಂಡ್ ಸಂಜಯ್ ಈಸ್ 21:9. ಸೊ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಪ್ರೆಸೆಂಟಲ್ಲಿ ಸ್ಯಾಮ್ಸನ್ಗೆ ಸ್ಯಾಮು, ಸಂಜಯ್ಗೆ ಸ್ಯಾನ್ ಅಂತ ಹಾಕ್ಕೊಳ್ಳೋಣ. ಓಕೆ, ಸೊ ಅವರಿಬ್ಬರದ್ದು ಎಷ್ಟಂತೆ 21:19. ಕರೆಕ್ಟಾ? ಸೊ ಇವರಿಬ್ಬರದು ಪ್ರೆಸೆಂಟೇಜ್. ಇದನ್ನು ನಾವು 21x:19x ಅಂತ ಬರ್ಕೊಬೋದು. ಇದನ್ನು 21x/19x ಅಂತ ಬರ್ಕೊಬೋದು. ಕರೆಕ್ಟಾ? ಸೊ ಇದು ಗೊತ್ತಾಯಿತು. ಈಗ ಪಾಸ್ಟ್ 6 years ಆಗೋ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಪಾಸ್ಟ್. ಸೊ ಪಾಸ್ಟ್ಗೆ ಹೋಗ್ತಾ ಇದ್ದೀವಿ. ಪಾಸ್ಟ್ಗೆ ಹೋದರೆ ಏನರ್ಥ, ನಾವು ಮೈನಸ್ ಮಾಡಬೇಕು. ಸೊ 6 ಅಂತ ಹಾಕೊಳ್ಳೋಣ. ಈಗ ಪ್ರೆಸೆಂಟ್ ಏಜ್ ಎಷ್ಟಿದೆ? 21x/19x. 6 years ಆಗೋ ಅಲ್ವಾ? -6 is equal to, ಈಗ ರೇಷಿಯೋ ಎಷ್ಟಂತೆ? 9:8 ಅಂತೆ. 9:8. ಓಕೆ, ಈಗ ಆನ್ಸರ್ ಕಂಡುಹಿಡಿಯೋಣ. ನೋಡಿ, 8ನ 21x-6ಗೆ ಮಲ್ಟಿಪ್ಲೈ ಮಾಡೋಣ. ಈ 19x - 6ನ 9ಗೆ ಮಲ್ಟಿಪ್ಲೈ ಮಾಡೋಣ. ಆಗ 8 × 21x - 6 is equal to 9 × 19x - 6. ಕರೆಕ್ಟಾ? ಈಗ ನೋಡಿ, 21 × 8 ಎಷ್ಟು ಬರುತ್ತೆ? 168. x - 8 6 48. ಈಗ 99 ಎಷ್ಟು? 171. ಕರೆಕ್ಟಾ? 9 6 54. ಸೊ ಈಗ 168ನ ಈ ಕಡೆ ಕಳಿಸೋಣ, ಈ 54ನ ಈ ಕಡೆ ಕಳಿಸೋಣ. ಆಗ 54 - 48 ಎಷ್ಟು? 6. ಕರೆಕ್ಟಾ? ಇಸ್ ಈಕ್ವಲ್ ಟು 171ನಲ್ಲಿ 168 ಹೋದರೆ ಆಗ ನಮಗೆ 3 ಮಿಗುತ್ತೆ. ಸೊ ಇದು 3x. ಸೊ ಆಗ x is equal to 2 ಬರುತ್ತೆ. ಕರೆಕ್ಟಾ? ಸೊ x is equal to 2 ಬಂತು. ಯಾಕೆ x is equal to 2 ಬಂತು ನಿಮಗೆ ಕನ್ಫ್ಯೂಷನ್ ಇದ್ದರೆ ನಿಮಗೆ ಅಂತಲೇ LHS RHS ಟ್ರಾನ್ಸ್ಪೋಸಿಷನ್ ಅಂತ ಒಂದು ವೀಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಅದು ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ರಿಲೇಟೆಡ್. ಅದು ನೋಡಿ ಕಲ್ತ್ಕೊಳ್ಳಿ, ಗೊತ್ತಿದ್ದರೆ ತುಂಬ ಒಳ್ಳೆಯದು. ಸೊ ಈಗ x is equal to 2 ಸಿಕ್ತು. ಈಗ ಸೊ ಅವರಿಬ್ಬರದು ಫಸ್ಟು ಪ್ರೆಸೆಂಟ್ ಏಜ್ ಕಂಡುಹಿಡಿದು ಬರೋಣ. ಸ್ಯಾಮ್ದು 2 ಅಲ್ವಪ್ಪ? 21 × 2 ಎಷ್ಟು? 42 is equal to 19 × x ಅಲ್ವಾ? x ಅಂದರೆ 2. 19 2s 38. ಈಗ ಇದು ಸ್ಯಾಮ್, ಬಟ್ ನಮಗೆ ಕೇಳಿರೋದು ಸಂಜಯ್ ರಿಲೇಟೆಡ್ ಒಂದು ಕ್ವಶನ್ ಇದೆ. ಏನು? ಹೌ ಓಲ್ಡ್ ಈಸ್ ಆಲ್ತಿಯಾ? ಇರೋದೇ ಸ್ಯಾಮ್ಸನ್ ಮತ್ತು ಸಂಜಯ್. ಹೌ ಓಲ್ಡ್ ಈಸ್ ಆಲ್ತಿಯಾ ಅಂತ ಕೇಳಿದ್ದಾರೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಹೌ ಓಲ್ಡ್ ಈಸ್ ಆಲ್ತಿಯಾ ಇಫ್ ಹರ್ ಪ್ರೆಸೆಂಟ್ ಏಜ್ ಈಸ್ 10 years ಲೆಸ್ ದ್ಯಾನ್ ಸಂಜಯ್ಸ್ ಪ್ರೆಸೆಂಟ್ ಏಜ್. ಸಂಜಯ್ದು ಪ್ರೆಸೆಂಟ್ ಏಜ್ ಎಷ್ಟು? 38. ಇದಕ್ಕಿಂತ 10 years ಕಡಿಮೆ ಮಾಡಿದ್ರೆ ಆಲ್ತಿಯಾದು ಪ್ರೆಸೆಂಟ್ ಏಜ್ ಸಿಗುತ್ತಂತೆ. ಸೊ ಎ is equal to s - 10. ಕರೆಕ್ಟಾ? ಆಲ್ತಿಯಾಸ್ ಏಜ್ is equal to ಸಂಜಯ್ಸ್ ಏಜ್ -10. ಕರೆಕ್ಟಾ? ಸೊ ಲೆಸ್ ದೆನ್ ಅಂತ ಕೇಳಿದಾರಲ್ವ, ಸೊ ಅದಕ್ಕೆ ಮೈನಸ್ ಮಾಡ್ತಾಯಿದ್ದೀವಿ. ಮೋರ್ ದೆನ್ ಅಂತ ಹೇಳಿದಿದ್ರೆ ಪ್ಲಸ್ ಮಾಡ್ತಾಯಿದ್ವಿ ಅಷ್ಟೇ. ಸೊ ಆಲ್ತಿಯಾ ಏಜ್ ಎಷ್ಟು? ಸಂಜಯ್ದು 38 - 10. ಆನ್ಸರ್ ಈಸ್ ಎ is equal to 28. ಇಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಫಸ್ಟು ಅವ್ರು ಕೊಟ್ಟಿರೋ ರೇಷಿಯೋ ಇಸ್ಕೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ಟು ಇಬ್ಬರು ಪ್ರೆಸೆಂಟ್ ಏಜ್ ಕಂಡುಹಿಡಿದ್ಬಿಟ್ಟು ಕ್ವಶನ್ ನೋಡಿ, ಆಲ್ತಿಯಾ ಎಲ್ಲಿಂದ ಬಂದಳು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಆಗಕ್ಕೆ ಹೋಗ್ಬೇಡಿ. ಓಕೆ, ಕರೆಕ್ಟಾಗಿ ಕ್ವಶನ್ನ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಲ್ತಿಯಾ ಯಾರೋ ಒಬ್ಬರು, ಅವರು ಸಂಜಯ್ಗಿಂತ 10 years ಚಿಕ್ಕವರಂತೆ. ಸೊ ಸಂಜಯ್ ಏಜ್ ಎಷ್ಟು? 38. ಅದರಲ್ಲಿ -10 ಮಾಡಿದ್ರೆ ಆನ್ಸರ್ ಎಷ್ಟು? 28. ಸೊ ಆಲ್ತಿಯಾಸ್ ಏಜ್ ಈಸ್ 28. ಇಷ್ಟೇ.
ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಬಂದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಕೆಲವೊಂದು ಕ್ವಶನ್ಗೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ಅರ್ಥ ಆಗೋಲ್ಲ. ಸೊ ಕೆಲವೊಂದು ಸರಿ ಒಂದೊಂದು ಕ್ವಶನ್ನ ರಿಪೀಟ್ ಮಾಡಿ ನೋಡಬೇಕಾಗುತ್ತೆ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಆಗಲೂ ಅರ್ಥ ಆಗಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಸೊ ಇದು ಫ್ರೀ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್, ಇದು ಗೌರ್ಮೆಂಟ್ ಎಕ್ಸಾಮ್ ಮಾತ್ರ ಅಲ್ಲ, ಯಾವುದೇ ಕಂಪ್ನಿಗೆ ಪ್ರೈವೇಟ್ ಎಕ್ಸಾಮ್ಗೆ ಹೋದರೂ ನಿಮಗೆ ಎಂಟ್ರೆನ್ಸ್ ಟೆಸ್ಟ್ ಅಂತ ಆಪ್ಟಿಟ್ಯೂಡ್ನ ಕೊಡ್ತಾರೆ. ಸೊ ಅವ್ರಿಗೂ ಸಹ ರೆಫರ್ ಮಾಡಿ, ಅವರು ಕಲ್ತ್ಕೊಂಡು ಈಸಿಯಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಿ. ಥ್ಯಾಂಕ್ ಯು.